ह्यो नमः हरिः ओम कृष्णं वंदे मंथपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिंतामणिर्विष्णुतीर्थो यतीन्द्रः सर्वकामदः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम। ಅತ್ಯಂತ ಪರ್ವಕರವಾದಂತಹ ದಿನ ಅದು ಶ್ರೀಕೃಷ್ಣ ಜಯಂತಿ. ಪರಮಾತ್ಮ ಅವನು ಸಚ್ಚಿದಾನಂದ ಸ್ವರೂಪ, ಅವನಿಗೆ ಹುಟ್ಟು ಸಾವು ಅನ್ನೋದು ಇಲ್ಲ. ಆದರೂ ಕೂಡ ಪರಮಾತ್ಮ ಅನೇಕ ಅವತಾರಗಳನ್ನು ಭೂಮಿಯ ಮೇಲೆ ತಾಳ್ತಾನೆ. ಕೆಲವೊಂದು ಅವತಾರಗಳು ತಾತ್ಕಾಲಿಕ ಅವತಾರಗಳು, ಅರ್ಥಾತ್ ಆ ಕ್ಷಣದಲ್ಲಿ ಪ್ರಾದುರ್ಭಾವ ಆಗಿ ಕೆಲಸ ಮುಗಿದ ತಕ್ಷಣ ಮೂಲ ರೂಪಕ್ಕೆ ಹೋಗಿ ಸೇರುವಂತಹ ಅವತಾರಗಳು. ಉದಾಹರಣೆಗೆ ಕೂರ್ಮ ರೂಪ ಆಗಿರಬಹುದು, ಅದು ಸಮುದ್ರ ಮುಳುಗಲಿಕ್ಕೆ ಪ್ರಾರಂಭ ಆದಾಗ ಆವಿರ್ಭಾವ ಆಯಿತು, ನಂತರ ಮತ್ತೆ ಮೂಲ ರೂಪದಲ್ಲಿ ಸೇರಿತ್ತು. ಅದೇ ರೀತಿಯಾಗಿ ನರಸಿಂಹಾವತಾರ, ಅದೇ ರೀತಿಯಾಗಿ ವರಾಹ ಅವತಾರ, ಇವೆಲ್ಲ ಸೇರುತ್ತೆ. ಆದರೆ ಕೆಲವೊಂದು ಅವತಾರಗಳು ಮಾತ್ರ ಪರಮಾತ್ಮ ತಾನು ತಾಯಿಯ ಗರ್ಭದಿಂದ ಬಂದಂತೆ ನಮಗೆ ತೋರಿಸ್ತಾನೆ. ಆ ಅವತಾರಗಳು ಅನೇಕ ಅವತಾರಗಳು, ವೇದವ್ಯಾಸ ಅವತಾರ ಆಗಿರ್ಬೋದು, ಅಥವಾ ವಾಮನಾವತಾರ, ರಾಮಾವತಾರ, ಅದೇ ರೀತಿಯಾಗಿ ಇಂದಿನ ಕೃಷ್ಣ ಅವತಾರ. ಪರಮಾತ್ಮ ಹುಟ್ಟಿದ್ದು ವಸುದೇವ ದೇವಕಿಯರಲ್ಲಿ, ಬೆಳೆದದ್ದು ನಂದಗೋಪ ಮತ್ತು ಯಶೋದೆಯರಲ್ಲಿ ಅಂತ. ಇಂತಹ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದಂತಹ ದಿವಸ ಅದು ನಿನ್ನೆ ದಿನ. ವಿಶೇಷವಾಗಿ ಆ ದಿವಸ ರಾತ್ರಿಯ ಸಂದರ್ಭದಲ್ಲಿ ಚಂದ್ರೋದಯದಲ್ಲಿ ನಾವೆಲ್ಲರೂ ಸೇರಿ ಆ ಪರಮಾತ್ಮನಿಗೆ ಅರ್ಘ್ಯವನ್ನೆಲ್ಲ ಕೊಟ್ಟು ಇಂದಿನ ದಿವಸ ಪಾಲನೆ ಮಾಡಲಿಕ್ಕೆ ಅಂತ ಸೇರಿದ್ದೇವೆ ಈ ವಿಷ್ಣುತೀರ್ಥ ಸನ್ನಿಧಾನದಲ್ಲಿ. ಅದರಲ್ಲೂ ವಿಶೇಷವಾಗಿ ಇಂದಿನ ಇನ್ನೊಂದು ಮಹತ್ವ ಅಂತ ಹೇಳಿದ್ರೆ, ಶ್ರೀ ವಿಷ್ಣುತೀರ್ಥರ ಜನ್ಮದಿನ. ಇಂದಿಗೆ 268 ವರ್ಷಗಳ ಹಿಂದೆ, ಅರ್ಥಾತ್ 1756ನೇ ಇಸ್ವಿಯಲ್ಲಿ ಪರಮ ಪೂಜ್ಯ ವಿಷ್ಣುತೀರ್ಥ ಶ್ರೀಪಾದಂಗಳವರು ಅವತಾರ ಮಾಡಿದಂತಹ ಪರ್ವದಿನ. ಅಷ್ಟು ಮಾತ್ರ ಅಲ್ಲ, ಅವರ ಪೂರ್ವಾಶ್ರಮದ ವಿದ್ಯಾಗುರುಗಳಾದಂತಹ ಶ್ರೀ ವ್ಯಾಸ ತತ್ವಜ್ಞ ತೀರ್ಥರ ಆರಾಧನಾ ಮಹೋತ್ಸವ. ಈ ರೀತಿಯಾಗಿ ವಿಷ್ಣುತೀರ್ಥರ ಭಕ್ತರಿಗೆ ಈ ದಿನ ಅತ್ಯಂತ ಪರ್ವಕಾಲ. ಯಾಕೆಂದರೆ ಒಂದು ಶ್ರೀಕೃಷ್ಣ ಪರಮಾತ್ಮನ ಅವತಾರದ ದಿನ, ಇನ್ನೊಂದು ಶ್ರೀ ವಿಷ್ಣುತೀರ್ಥರ ಅವತಾರ ಮಾಡಿದಂತಹ ದಿನ, ಅವರ ವಿದ್ಯಾಗುರುಗಳಾದಂತಹ ವ್ಯಾಸ ತತ್ವಜ್ಞ ತೀರ್ಥರ ಆರಾಧನಾ ಮಹೋತ್ಸವ. ಅಂತಹ ದಿವ್ಯವಾದಂತಹ ಸಂದರ್ಭದಲ್ಲಿ ಆ ಪರಮಾತ್ಮ ಯಾತಕ್ಕೆ ಅವತಾರ ಮಾಡಿದ್ದಾನೆ ಅಂತ ನಾವು ಅರ್ಘ್ಯ ಕೊಡ್ತಾ ಇರ್ತೇವೆ. ಅರ್ಘ್ಯ ಕೊಡಬೇಕಾದ್ರೆ ಹೇಳ್ತೇವೆ ಜಾತಃ ಕಂಸವದಾರ್ಥಾಯ ಅಂತ. ಆ ಕಂಸ ಮುಂದಾದಂತಹ ಅನೇಕ ದೈತ್ಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ, ಅದೇ ರೀತಿಯಾಗಿ ಪಾಂಡವಾನ ಹಿತಾರ್ಥಾಯ ಅಂತ ಪರಮ ಸಾತ್ವಿಕರಾದಂತಹ ಆ ಪಾಂಡವರ ರಕ್ಷಣೆಗೋಸ್ಕರ ಪರಮಾತ್ಮ ತಾನು ಭೂಮಿಯ ಮೇಲೆ ಶ್ರೀಕೃಷ್ಣ ಎಂಬಂತಹ ಹೆಸರಿನಿಂದಾಗಿ ಅವತಾರ ಮಾಡಿ ತಾನು ಅನೇಕ ವರ್ಷಗಳ ಕಾಲ ಭೂಮಿಯ ಮೇಲೆ ಇದ್ದು ನಂತರ ತಾನು ತನ್ನ ಮೂಲ ರೂಪದೊಂದಿಗೆ ಸೇರ್ತಾನೆ. ಅಂತಹ ಪರಮಾತ್ಮ ಅವತಾರ ಮಾಡಿದಂತಹ ದಿವ್ಯ ದಿನ. ಈ ಸಂದರ್ಭದಲ್ಲಿ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಒಂದು ನೂತನವಾಗಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಪುರಂದರದಾಸರು ರಚನೆ ಮಾಡಿದಂತಹ 3 ಪದ್ಯಗಳು, ಆ 3 ದೇವರ ನಾಮಗಳನ್ನು ಕುಮಾರಿ ಸುಶೀಲಾ ಪೂಜಾರವರು ಪ್ರಸ್ತುತಪಡಿಸ್ತಾರೆ. ಅದರ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ, ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ, ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯ, ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯ, ಹರಿನಂದ ಮುಕುಂದ ಬಂದ, ಬಂದ ಬಂದ ಗೋವಿಂದ ಕೃಷ್ಣ ಬಂದ ನೋಡಿ. ಸರಸಿ ಜಾಕ್ಷ ದೊರೆಯೇ ಸರ್ವರ ಪೊರೆವ ದಯಾನಿಧಿಯೇ, ಸರಸಿ ಜಾಕ್ಷ ದೊರೆಯೇ ಸರ್ವರ ಪೊರೆವ ದಯಾನಿಧಿಯೇ, ಕರಿಯವರನ ಚಕ್ರದಿ ಉದ್ಧರಿಸಿದ, ಕರಿಯವರನ ಚಕ್ರದಿ ಉದ್ಧರಿಸಿದ ಹರಿ ನಮ್ಮ ಪಾಲಿಪ ಪಾಲ್ಗಡಲೊಡೆಯ ಬಂದ, ಬಂದ ಬಂದ ಗೋವಿಂದ ಕೃಷ್ಣ ಬಂದ ನೋಡಿ.
ಇಂದ್ರದೇವ ವಂದ್ಯ ಇಷ್ಟರ ಕಾಯುವ ನಿತ್ಯಾನಂದ. ಇಂದ್ರದೇವ ವಂದ್ಯ ಇಷ್ಟರ ಕಾಯುವ ನಿತ್ಯಾನಂದ. ಚಂದ್ರಕೋಟಿ ಲಾವಣ್ಯ ಮುಖದಲ್ಲಿ ಚಂದ್ರಕೋಟಿ ಲಾವಣ್ಯ ಮುಖದಲ್ಲಿ ಸುಂದರ ಅರಳೆಲೆ ಹಾರಗಳಿಂದಲಿ ಬಂದ 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 ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ. ಚರಣ ಕಮಲವಂತೆ ಸರ್ವದ ಮಾಳ್ಪುದು ದಯವಂತೆ. ಚರಣ ಕಮಲವಂತೆ ಸರ್ವದ ಮಾಳ್ಪುದು ದಯವಂತೆ. ತರತರ ಜನರಿಗೆ ಕರೆದು ವರವೀವ ತರತರ ಜನರಿಗೆ ಕರೆದು ವರವೀವ ಸರಸಿಜಾಕ್ಷ ನಮ್ಮ ಪುರಂದರ ವಿಠಲ ಬಂದ ಕೃಷ್ಣ ಬಂದ ರಂಗ ಬಂದ. ಬಂದ ಬಂದ ಗೋವಿಂದ ಕೃಷ್ಣ ಬಂದ ನೋಡಿ. ಬಂದ ಬಂದ ಗೋವಿಂದ ಕೃಷ್ಣ ಬಂದ ನೋಡಿ. ಕೃಷ್ಣ ಬಂದ ನೋಡಿ. ಕೃಷ್ಣ ಬಂದ ನೋಡಿ. ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಪ್ರಖ್ಯಾತರಾದಂಥವರು ಶ್ರೀ ಪುರಂದರದಾಸರು. ಸುಮಾರು 75,000 ದೇವರ ಪದ್ಯಗಳನ್ನು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಇವತ್ತು ಸಿಗೋದು ಕೇವಲ ಒಂದು 20,000-25,000 ಮಾತ್ರ. ಅಂತಹ ಶ್ರೇಷ್ಠರಾದಂತಹ ಜ್ಞಾನಿಗಳು, ಸಾಕ್ಷಾತ್ ನಾರದಾಂಶ ಸಂಭೂತರು ಅಂತ ಪ್ರಖ್ಯಾತರಾದಂಥವರು. ಅಂತಹ ಪುರಂದರದಾಸರು ಪರಮಾತ್ಮನ ಬಗ್ಗೆ ರಚನೆ ಮಾಡಿದಂತಹ 3 ಪದ್ಯಗಳು. ಅದರಲ್ಲಿ ಮೊದಲ ಪದ್ಯ ಬಂದ ನೋಡಿ ಗೋವಿಂದ ಕೃಷ್ಣ ಅಂತ. ಪರಮಾತ್ಮ ಬರ್ತಾ ಇದ್ದಾನೆ, ಅವನನ್ನು ನಾವು ಯಾವ ರೀತಿಯಾಗಿ ಸ್ವಾಗತ ಮಾಡಬೇಕು, ಅವನನ್ನು ನಾವು ಯಾವ ರೀತಿಯಾಗಿ ನೋಡಬೇಕು ಅಂತ ದಾಸರು ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಬಂದಂತಹ ದಿವಸ, ಅವತಾರ ಮಾಡಿದಂತಹ ದಿವಸ ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ಬಂದ ನೋಡಿ ಗೋವಿಂದ ಕೃಷ್ಣ ಅಂತ. ಪರಮಾತ್ಮ ಯಾವಾಗಲೂ ಕೂಡ ಎಲ್ಲ ಕಡೆ ವ್ಯಾಪ್ತನಾಗಿ ಇರ್ತಾನೆ ಅಂತೆ. ಪರಮಾತ್ಮ ಸರ್ವತ್ರ ವ್ಯಾಪ್ತ. ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಆದರೂ ಕೂಡ ಪರಮಾತ್ಮ ಬರ್ತಾನೆ ಅಂತೆ. ಯಾತಕ್ಕೋಸ್ಕರ ಬರ್ತಾನೆ ಅಂತ ಹೇಳಿದ್ರೆ, ಭಕ್ತರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಅಂತ ಪರಮಾತ್ಮ ಬರ್ತಾನೆ. ಆ ಬರುವಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕಣ್ಮುಚ್ಕೊಳ್ಬಾರ್ದು ಅಂತೆ. ಹೊರತಾಗಿ ಆ ಪರಮಾತ್ಮನನ್ನು ಭಕ್ತಿಯಿಂದಾಗಿ ನಾವು ಕಣ್ತುಂಬಿ ನೋಡಬೇಕು. ಆ ರೀತಿಯಾಗಿ ನೋಡಿದಾಗ ನಮ್ಮ ಎಲ್ಲ ವಿಧವಾದಂತಹ ತಾಪತ್ರಯಗಳನ್ನು ಕೂಡ ಪರಮಾತ್ಮ ಪರಿಹಾರ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪುರಂದರದಾಸರು ಅಪರೋಕ್ಷ ಜ್ಞಾನಿಗಳು, ಪರಮಾತ್ಮನನ್ನು ವಿಶೇಷವಾಗಿ ಕಂಡಂತಹ ಜ್ಞಾನಿಗಳು. ಅವರು ತಿಳಿಸ್ತಾ ಇದ್ದಾರೆ, ಬಂದ ನೋಡಿ ಗೋವಿಂದ ಕೃಷ್ಣ ಅಂತ. ಪರಮಾತ್ಮ ಬರ್ತಾ ಇದ್ದಾನೆ ನೋಡಿ ಅಂತ. ಪರಮಾತ್ಮನನ್ನು ನೋಡುವುದು 2 ರೀತಿಯಾಗಿದೆ. ಪರಮಾತ್ಮನನ್ನು ವಾಸ್ತವಿಕವಾಗಿ ಕಾಣಬೇಕಾದದ್ದು ನಮ್ಮ ಹೃದಯ ಕಮಲದಲ್ಲಿ, ನಮ್ಮ ಒಳಗಡೆ ಪರಮಾತ್ಮನನ್ನು ಕಾಣಬೇಕು ಅಂತ. ಆದರೆ ಪ್ರತಿಯೊಬ್ಬರಿಗೂ ಪರಮಾತ್ಮನನ್ನು ಒಳಗಡೆ ಕಾಣುವಂತಹ ಯೋಗ್ಯತೆ ಪ್ರಾರಂಭದಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಪ್ರತಿಮೆಯಲ್ಲಿ ನಾವು ಪರಮಾತ್ಮನನ್ನು ಕಾಣಬೇಕು. ಆ ಪ್ರತಿಮೆಯಲ್ಲಿ ಅನೇಕ ರೀತಿಯಾದಂತಹ ಚಿತ್ರಪಟಗಳಲ್ಲಿ ಕಾಣುತ್ತೇವೆ. ಆ ರೀತಿಯಾಗಿ ಪ್ರತಿಮೆಯಲ್ಲಿ ಪರಮಾತ್ಮನನ್ನು ಕಂಡು ಅದರ ಮೂಲಕ ಮುಂದೆ ನಾವು ಏನಾಗಬೇಕು ಅಂತ ಹೇಳಿದರೆ, ಅದರ ಫಲವಾಗಿ ನಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ಕಾಣಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ದಾಸರ ಪದ್ಯ ಇದೆ, ಹೊಸ ಗಣ್ಣು ಏನಾಗಿ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ ಅಂತ. ಈ ಕಣ್ಣಿಂದ ನೋಡೋದು ಕೇವಲ ಪ್ರತಿಮೆಯನ್ನ, ಪರಮಾತ್ಮನನ್ನಲ್ಲ. ಆ ಪರಮಾತ್ಮನನ್ನು ಕಾಣಬೇಕು ಅಂತ ಹೇಳಿದ್ರೆ ಒಳಗಡೆ ನಿಜವಾದಂತಹ ಹೊಸ ಕಣ್ಣು, ಜ್ಞಾನದ ಕಣ್ಣು ನಮಗೆ ಇರಬೇಕು. ಆ ಒಂದು ಕಣ್ಣಿನಿಂದಾಗಿ ನೀವು ಪರಮಾತ್ಮನನ್ನು ನೋಡಿ ಅಂತ ದಾಸರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಬರೀ ಕೃಷ್ಣ ಅಲ್ಲ, ಅವನು ಗೋವಿಂದ ಕೃಷ್ಣ ಅಂತ. ಗೋವಿಂದ ಕೃಷ್ಣ ಅಂತ ಹೇಳಿದ್ರೆ ಪ್ರಧಾನವಾಗಿ ಗೊತ್ತಿರುವಂತೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ತಾನು ಬೆಳೆದದ್ದು ನಂದಗೋಪನ ಮನೆಯಲ್ಲಿ. ನಂದಗೋಪ ಅವನು ಗೋವುಗಳನ್ನು ರಕ್ಷಣೆ ಮಾಡುವಂತಹ ವ್ಯಕ್ತಿ. ಹಾಗಾಗಿ ಪರಮಾತ್ಮನು ಕೂಡ ಸಹಜವಾಗಿ ತನ್ನ ವಂಶಕ್ಕೆ ಅನುಗುಣವಾಗಿ ಗೋಗಳನ್ನು ರಕ್ಷಣೆ ಮಾಡ್ತಾ ಇದ್ದ. ಇನ್ನು ಗೋ ಶಬ್ದಕ್ಕೆ ವೇದ ಅಂತ ಅರ್ಥ ಇದೆ, ಭೂಮಿ ಅಂತ ಅರ್ಥ ಇದೆ. ಹೀಗೆ ವೇದಗಳನ್ನು ರಕ್ಷಣೆ ಮಾಡಿದಂಥವನು ಹಯಗ್ರೀವ ರೂಪದಿಂದ, ಭೂಮಿಯನ್ನು ರಕ್ಷಣೆ ಮಾಡಿದಂಥವನು ವರಾಹ ರೂಪದಿಂದ. ಅಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ನೀವು ಭಕ್ತಿಯಿಂದ ನೋಡಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯ ಒಂದು ಮಾತು, ಆನಂದ ತೀರ್ಥ ಮುನೀಂದ್ರ ವಂದ್ಯ ಅಂತ. ಆ ಪರಮಾತ್ಮ ಎಂಥವನು? ನಾವೆಲ್ಲರೂ ಕೂಡ ಮಾಧ್ವರು. ಆ ಪರಮಾತ್ಮನನ್ನು ವಿಶೇಷವಾಗಿ ನಾವು ಕಾಣಬೇಕಾದದ್ದು ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತಲೇ ಎಲ್ಲರೂ ಉಪಾಸನೆ ಮಾಡ್ತೇವೆ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ,
ಆನಂದ ತೀರ್ಥ ಮುನೀಂದ್ರ ವಂದ್ಯ ಅಂತ. ಆ ಪರಮಾತ್ಮ ಅವನ ಶ್ರೇಷ್ಠ ಭಕ್ತರು ಅಂತ ಹೇಳಿದರೆ ಒಂದು ಮಹಾಲಕ್ಷ್ಮೀ ದೇವಿ, ಇನ್ನೊಂದು ಜೀವೋತ್ತಮರಾದಂತಹ ವಾಯುದೇವರು. ಅಂತಹ ಆನಂದ ತೀರ್ಥ ಮುನೀಂದ್ರ ವಂದ್ಯ ಆ ಮಧ್ವಾಚಾರ್ಯರು ಪರಮಾತ್ಮನಿಗೆ ವಿಶೇಷವಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ದ್ವಾದಶ ಸ್ತೋತ್ರದಲ್ಲೂ ಕೂಡ ಕೇಳ್ತೇವೆ, ಆನಂದ ತೀರ್ಥ ಪರಾನಂದ ವರದ ಅಂತ. ಅಂತಹ ಮಧ್ವಾಚಾರ್ಯರಿಂದ ಪೂಜ್ಯನಾದಂತಹ ಪರಮಾತ್ಮನನ್ನು ನೀವು ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅದೇ ರೀತಿಯಾಗಿ ಹರಿನಂದ ಮುಕುಂದನು ಅಂತ. ಹರಿ ಅಂತ ಹೇಳಿದರೆ ನಮ್ಮೆಲ್ಲರ ಪಾಪಗಳನ್ನು ಕೂಡ ಅಪಹಾರ ಮಾಡುವಂಥವನು, ಹರತೀತಿ ಹರಿಹಿ. ಅದೇ ರೀತಿಯಾಗಿ ನಂದ, ನಂದ ಅಂತ ಹೇಳಿದರೆ ಆ ನಂದ ಗೋಪನಿಗೆ ಮಗನಾಗಿ ಹುಟ್ಟಿದಂಥವನು, ಆನಂದವನ್ನು ಕೊಡುವಂಥವನು ಅಂತ. ಮತ್ತೆ ಮುಕುಂದ ಕೇವಲ ಸಾಮಾನ್ಯ ಲೌಕಿಕ ಆನಂದ ಇದು ಮಾತ್ರ ಅಲ್ಲ, ಸಾಕ್ಷಾತ್ ಶ್ರೇಷ್ಠ ಆನಂದವಾದಂತಹ ಮೋಕ್ಷವನ್ನೇ ಕೊಡುವಂಥವನು ಪರಮಾತ್ಮ. ಅಂತಹ ಹರಿನಂದ ಮುಕುಂದ ಬಂದ ನೋಡಿ ಎಂಬುದಾಗಿ ಪ್ರಾರಂಭದಲ್ಲಿ ತಿಳಿಸಿ ಮುಂದೆ ಹೇಳ್ತಾ ಇದ್ದಾರೆ. ಸರಸಿಜಾಕ್ಷ ದೊರೆಯೇ ಸರ್ವರ ಪೊರೆವ ದಯಾನಿಧಿಯೇ ಅಂತ. ಮೊದಲನೇದಾಗಿ ಮುಖದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಪ್ರಧಾನವಾದಂತಹ ಅಂಗ ಯಾವುದು ಅಂತ ಹೇಳಿದರೆ ಕಣ್ಣು. ಕಣ್ಣು ಸುಂದರವಾಗಿದ್ದರೆ ಆ ವ್ಯಕ್ತಿಯ ಮುಖ ತುಂಬ ಸುಂದರವಾಗಿ ಇರುತ್ತೆ. ಪರಮಾತ್ಮನ ಪ್ರತಿಯೊಂದು ಅಂಗಗಳು ಕೂಡ ಅತ್ಯಂತ ಸುಂದರವಾದದ್ದು. ಅದರಲ್ಲಿ ಮೊದಲನೇದಾಗಿ ಹೇಳುವಂತೆ ಸರಸಿಜಾಕ್ಷ ದೊರೆ ಅಂತ. ಆ ಪರಮಾತ್ಮನ ಕಣ್ಣುಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಸರಸಿಜ ಅಂತ ಹೇಳಿದ್ರೆ ಸರೋವರದಲ್ಲಿ ಹುಟ್ಟಿದಂತಹ ಕಮಲ ಅಂತ. ಆ ಕಮಲದಂತೆ ಅತ್ಯಂತ ಸುಂದರವಾದಂತಹ ಕಣ್ಣುಗಳು ಆ ಪರಮಾತ್ಮನ ಕಣ್ಣುಗಳು. ಅದೇ ರೀತಿಯಾಗಿ ಆ ಪರಮಾತ್ಮ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮನ್ನು ನೋಡಬೇಕು ಅಂತೆ. ಯಾಕೆ ಅಂತ ಹೇಳಿದರೆ ಪ್ರತಿನಿತ್ಯ ಬೆಳಗ್ಗೆ ಪ್ರಾರ್ಥನೆ ಮಾಡುವಂತಹ ಒಂದು ಶ್ಲೋಕ, ಆಯತಾಭ್ಯಾಂ ವಿಶಾಲೋಭ್ಯಾಂ ಶೀತಲಾಭ್ಯಾಂ ದಯಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂತ. ಪರಮಾತ್ಮನನ್ನು ನಾವು ಎಷ್ಟು ನೋಡ್ತೇವೆ ಅದು ಮುಖ್ಯ ಅಲ್ಲ, ಆ ಪರಮಾತ್ಮ ನಮ್ಮನ್ನು ಯಾವ ರೀತಿಯಾಗಿ ನೋಡ್ತಾನೆ ಅನ್ನೋದು ತುಂಬ ಮುಖ್ಯ. ಹಾಗಾಗಿ ಆ ಪರಮಾತ್ಮನನ್ನು ಕೇಳುವಂತೆ, ಪರಮಾತ್ಮ ನಿನ್ನ ದಿವ್ಯವಾದಂತಹ ವಿಶಾಲವಾದಂತಹ ಸುಂದರವಾದಂತಹ ಕಣ್ಣುಗಳಿಂದ ನಮ್ಮನ್ನು ನೋಡು ನೋಡು ಎಂಬುದಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಅದನ್ನೇ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ, ಆ ಪರಮಾತ್ಮ ಸರಸಿಜಾಕ್ಷ ಕಮಲದಂತಹ ಕಣ್ಣುಳ್ಳಂತಹ ವ್ಯಕ್ತಿ. ಹಾಗೆ ದ್ವಾದಶ ಸ್ತೋತ್ರದಲ್ಲೂ ಕೂಡ ಹೇಳ್ತಾರೆ, ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಅಂತ. ಪರಮಾತ್ಮನ ಸಾನುರಾಗ ಅವಲೋಕನ, ಕರುಣಾಪೂರ್ಣವಾದಂತಹ ದೃಷ್ಟಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಭವಸಂತಾಪ ಹಾನಿದ, ನಮ್ಮ ಸಂಸಾರವನ್ನೇ ನಾಶ ಮಾಡಿ ನಮಗೆ ಮೋಕ್ಷವನ್ನು ಕೊಡುವಂತಹ ದಿವ್ಯವಾದಂತಹ ಕಣ್ಣುಗಳು ಅದು ಪರಮಾತ್ಮನ ಕಣ್ಣುಗಳು. ಅಂತಹ ಸರಸಿಜಾಕ್ಷನೇ ನೀನೇನಾಗಿದ್ದೀಯಾ ದೊರೆ, ಇಡೀ ಜಗತ್ತಿಗೆ ನೀನೇ ಸ್ವಾಮಿಯಾಗಿದ್ದೀಯಾ. ಅಂತಹ ಪರಮಾತ್ಮ ನೀನು ಬಂದಿದ್ದೀಯಾ. ಅಂತಹ ಪರಮಾತ್ಮನ ನಾವೆಲ್ಲರೂ ಕೂಡ ನೋಡಬೇಕು ಅಂತ ತಿಳಿಸಿ, ಆ ಪರಮಾತ್ಮ ಏನಾಗಿದ್ದಾನೆ, ಸರ್ವರ ಪೊರೆವ ದಯಾನಿಧಿಯ ಅಂತ. ಅಂದರೆ ಪರಮಾತ್ಮ ಪ್ರತಿಯೊಬ್ಬರನ್ನೂ ಕೂಡ ಕಾಲಕಾಲದಲ್ಲಿ ತಾಯಿಯಂತೆ ಎಲ್ಲವನ್ನೂ ಕೂಡ ಕೊಟ್ಟು ಏನು ಬೇಕು ಏನು ಬೇಡ ಎಲ್ಲವನ್ನೂ ನೋಡಿಕೊಳ್ಳುವಂತಹ ಸರ್ವರ ಪೊರೆವ, ಎಲ್ಲರನ್ನೂ ರಕ್ಷಣೆ ಮಾಡುವಂತಹ ದೊಡ್ಡ ದಯಾನಿಧಿ ಆ ಪರಮಾತ್ಮ. ಅಂತಹ ಪರಮಾತ್ಮನನ್ನು ನೀವೆಲ್ಲರೂ ಕೂಡ ನೋಡಿ ಅಂತ ಪುರಂದರದಾಸರು ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದೆ ಕರಿಯವರನ ಚಕ್ರದಿ ಉದ್ಧರಿಸಿದ ಹರಿನಮ್ಮ ಪಾಲಿಪ ಪಾಲ್ಗಡಲೊಡೆಯನು ಅಂತ. ಇನ್ನೊಂದು ಪ್ರಧಾನವಾದದ್ದು ಕರಿಯವರನ ಅಂತ. ಯಾರು ಅಂತ ಹೇಳಿದರೆ ಗಜೇಂದ್ರ. ಕರಿ ಅಂತ ಹೇಳಿದರೆ ಆನೆ, ವರ ಅಂತ ಹೇಳಿದ್ರೆ ಶ್ರೇಷ್ಠ. ಆ ಆನೆ ಆ ಎಲ್ಲ ಆನೆಗಳಿಗೂ ಕೂಡ ರಾಜನಾದಂತಹ ಆನೆ. ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬರುವಂತಹ ಚರಿತ್ರೆ ಗಜೇಂದ್ರ ಮೋಕ್ಷ. ಆ ಆನೆ ಶಾಪ ನಿಮಿತ್ತವಾಗಿ ಆನೆ ಆಗಿರುತ್ತೆ. ಕೊನೆಗೆ ಆ ಸರೋವರಕ್ಕೆ ಅಂತ ಹೇಳಿದಾಗ ದೊಡ್ಡ ಮೊಸಳೆ ಬಂದು ಕಾಲನ್ನು ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಎಷ್ಟು ವರ್ಷ ಆಯಿತು ಅಂತ ಹೇಳಿದರೆ 1000 ವರ್ಷಗಳ ಕಾಲ ಆನೆ ಮತ್ತು ಮೊಸಳೆಯ ಮಧ್ಯ ಒಂದು ಕಾದಾಟ ನಡೆಯುತ್ತೆ. ಕೊನೆಗೆ ಯಾರೂ ಕೂಡ ರಕ್ಷಣೆಗೆ ಬರಲಿಲ್ಲ ಆನೆಯ ರಕ್ಷಣೆಗೆ. ಕೊನೆಗೆ ಆನೆ ಏನು ಮಾಡಿತು, ಪರಮಾತ್ಮನನ್ನು ಮೊರೆ ಹೊಂದುತ್ತೆ. ಆವಾಗ ಪರಮಾತ್ಮ ಗರುಡನ ಮೇಲೆ ಕುಳಿತುಕೊಂಡು ಬಂದು ತನ್ನ ಕೈಯಲ್ಲಿದ್ದಂತಹ ಚಕ್ರದಿಂದಾಗಿ ಅವನ ಯಾವ ಮೊಸಳೆಯ ಶಿರಸ್ಸನ್ನು ಕತ್ತರಿಸಿ ಏನು ಮಾಡ್ತಾನೆ, ಕರಿವರದನ ಚಕ್ರದಿ ಉದ್ಧರಿಸಿದ. ಆ ಆನೆಯೂ ಮೋಕ್ಷವನ್ನು ಕೊಟ್ಟ, ಅದೇ ರೀತಿಯಾಗಿ ಮೊಸಳೆಯನ್ನು ರಕ್ಷಣೆ ಮಾಡಿದ. ಯಾಕೆಂದರೆ ಮೊಸಳೆಯು ಕೂಡ ಒಬ್ಬ ಹೂಹು ಅನ್ನುವಂತಹ ಗಂಧರ್ವ. ಇಬ್ಬರು ಕೂಡ ಗಂಧರ್ವರೇ, ಆಹಾ ಮತ್ತು ಹೂಹು ಎನ್ನುವಂಥ ಗಂಧರ್ವರು. ದೇವಲ ಋಷಿಯ ಶಾಪದ ನಿಮಿತ್ತದಿಂದಾಗಿ ಮೊಸಳೆ ಮತ್ತು ಆನೆಯಾಗಿ ಹುಟ್ಟಿದ್ದರು. ಹಾಗಾಗಿ ಅವರನ್ನು ಉದ್ಧರಿಸಿದಂತಹ ಹರಿನಮ್ಮ ಪಾಲಿಪ ಪಾಲ್ಗಡಲೊಡೆಯನು ಅಂತ. ಅಂತಹ ಪರಮಾತ್ಮ ನಮ್ಮೆಲ್ಲರನ್ನೂ ರಕ್ಷಣೆ ಮಾಡುವಂಥವನು. ಅಂತಹ ಪರಮಾತ್ಮ ಇರುವುದು ಎಲ್ಲಿ ಅಂತ ಹೇಳಿದ್ರೆ ಪಾಲ್ಗಡಲೊಡೆಯ ಅಂತ, ಕ್ಷೀರ ಸಮುದ್ರದಲ್ಲಿ ವಾಸವಾಗಿರುವಂತಹ ಪರಮಾತ್ಮ. ಅಂತಹ ಪರಮಾತ್ಮನನ್ನು ನೀವೆಲ್ಲರೂ ಕೂಡ ನೋಡಿ ಅಂತ ದಾಸರು ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದಿನ ನುಡಿ ಇಂದ್ರದೇವ ವಂದ್ಯ ಇಷ್ಟರ ಇಂದು ಕಾಯುವ ನಿತ್ಯಾನಂದ ಅಂತ.
ಪರಮಾತ್ಮ ವಿಶೇಷವಾಗಿ ಇಂದ್ರದೇವರಿಂದಾಗಿ ನಮಸ್ಕರಿಸಲ್ಪಟ್ಟಿದ್ದಾನೆ ಅಂತ. ಪ್ರತಿಯೊಬ್ಬ ದೇವತೆಗಳು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಆದರೆ ಇಲ್ಲಿ ಸ್ಪೆಷಲ್ ಆಗಿ ಇಂದ್ರದೇವ ವಂದ್ಯ ಅಂತ ಯಾಕೆ ಹೇಳಿದರು ಅಂತ ಹೇಳಿದರೆ, ಪರಮಾತ್ಮ ಶ್ರೀಕೃಷ್ಣನಾಗಿ ಅವತಾರ ಮಾಡಿದಾಗ ಎಲ್ಲ ಗೋಪಾಲಕರು ಕೂಡ ಆ ಇಂದ್ರದೇವರಿಗೆ ಪೂಜೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಪರಮಾತ್ಮ ಬಂದು ಹೇಳ್ತಾನೆ, ನೀವ್ಯಾರು ಇಂದ್ರದೇವರಿಗೆ ಪೂಜೆ ಮಾಡೋದು ಬೇಡ, ಈ ಒಂದು ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡೋಣ ಅಂತ. ಇದನ್ನು ಕೇಳಿ ದೇವೇಂದ್ರನಿಗೆ ಸಿಟ್ಟು ಬರುತ್ತೆ. ಕೊನೆಗೆ 1 ವಾರಗಳ ಕಾಲ ಘನಘೋರವಾದಂಥ ಮಳೆಯನ್ನು ಸುರಿಸ್ತಾನೆ. ಆ ಸಂದರ್ಭದಲ್ಲಿ ಪರಮಾತ್ಮ ತನ್ನ ಎಡಗೈಯ ಕಿರುಬೆರಳಿನಲ್ಲಿ ಸಮಗ್ರ ಗೋವರ್ಧನ ಪರ್ವತವನ್ನೇ ಎತ್ತಿ 1 ವಾರಗಳ ಕಾಲ ಇಡೀ ಜನರನ್ನು ರಕ್ಷಣೆ ಮಾಡ್ತಾನೆ ಅಂತೆ. ಕೊನೆಗೆ ಇಂದ್ರದೇವರ ಪರಾಕ್ರಮ ಸೋಲುತ್ತೆ. ತಾವು ಅಲ್ಲಿಗೆ ಬಂದು ಸಾಷ್ಟಾಂಗವಾಗಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ನನ್ನ ಅಪರಾಧವನ್ನು ಕ್ಷಮಿಸುವಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗಾಗಿ ಹೇಳಿದ್ದು ಇಂದ್ರದೇವ ವಂದ್ಯ ಅಂತ. ಆ ಇಂದ್ರ ಏನು ಸಾಮಾನ್ಯ ಯಾವುದೋ ಒಂದು ಸಣ್ಣ ರಾಜ್ಯದ ರಾಜ ಅಲ್ಲ, ದೇವತೆಗಳ ರಾಜ. ಅಂತಹ ದೇವತೆಗಳ ರಾಜನಾದಂತಹ ದೇವೇಂದ್ರನೇನೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದಾನೆ. ಅಂತಹ ಇಷ್ಟರ ಇಂದು ಕಾಯುವ ನಿತ್ಯಾನಂದ ಅಂತ ಪರಮಾತ್ಮ ತನ್ನ ಎಲ್ಲ ಇಷ್ಟರು ಅಂತ ಹೇಳಿದ್ರೆ ಭಕ್ತರು, ಆ ಎಲ್ಲ ಭಕ್ತರನ್ನು ಕೂಡ ನಿರಂತರವಾಗಿ ಕಾಪಾಡುವಂತಹ ಪರಮಾತ್ಮ ಬರ್ತಾ ಇದ್ದಾನೆ. ಅವನನ್ನು ನೋಡಿ ಅಂತ ದಾಸರು ನಮಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಚಂದ್ರಕೋಟಿ ಲಾವಣ್ಯ ಮುಖದಲ್ಲಿ ಸುಂದರ ಅರಳೆಲೆ ಹಾರಗಳಿಂದಲಿ ಅಂತ ಆ ಪರಮಾತ್ಮ ಮುಖ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಚಂದ್ರಕೋಟಿ ಲಾವಣ್ಯ. ಸಾಮಾನ್ಯವಾಗಿ ಒಂದು ಹುಣ್ಣಿಮೆ ಚಂದ್ರನ ಮುಖವನ್ನು ನೋಡಿದರೆ ನಮಗೆ ತುಂಬ ಆನಂದ ಆಗುತ್ತೆ, ತುಂಬ ತಂಪಾಗುತ್ತೆ, ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಇರುತ್ತೆ. ಅಂತಹದರಲ್ಲಿ ಆ ಪರಮಾತ್ಮನ ಮುಖ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಚಂದ್ರ ಕೋಟಿ ಲಾವಣ್ಯ. 1 ಕೋಟಿ ಚಂದ್ರರ ಮುಖದ ಕಾಂತಿ ಯಾವ ರೀತಿಯಾಗಿ ಪ್ರತಿಯೊಬ್ಬರಿಗೂ ಆನಂದವನ್ನು ಕೊಡುತ್ತೋ ಆ ರೀತಿಯಾದಂತಹ ಒಳ್ಳೆಯ ಕಾಂತಿ ಅದು ಕೃಷ್ಣನ ಮುಖದಲ್ಲಿ ಇದ್ದಂತಹ ಕಾಂತಿ. ಅದೇ ರೀತಿಯಾಗಿ ಸುಂದರ ಅರಳೆಲೆ ಹಾರಗಳಿಂದಲೇ ಅಂತ ಪರಮಾತ್ಮ ತನ್ನ ಕೊರಳಿನಲ್ಲಿ ಹಾರಗಳನ್ನು ಧರಿಸಿದ್ದಾನೆ ಅಂತೆ. ಅದರಲ್ಲಿ ಒಂದು ಅರಳೆಲೆ ಹಾರ ಅಂತ ಅಂದರೆ ಅರಳಿಮಲದ ಎಲೆಯ ರೀತಿ ಇರುವಂತಹ ಒಂದು ಪದಕ, ಅದರಿಂದ ಕೂಡಿದಂತಹ ದಿವ್ಯ ಹಾರವನ್ನು ಪರಮಾತ್ಮ ತಾನು ಧರಿಸಿದ್ದಾನೆ. ಅದೇ ರೀತಿಯಾಗಿ ಚರಣ ಕಮಲವಂತೆ ಸರ್ವದಾ ಮಾಳ್ಪುದು ದಯವಂತೆ ಅಂತ ಆ ಪರಮಾತ್ಮನ ಪಾದ ಅದೊಂದು ಕಮಲ ಇದ್ದಂತೆ. ಕಮಲದ ಹೂವು ಅತ್ಯಂತ ಮೃದುವಾದದ್ದು, ಅಷ್ಟೇ ಸುಂದರವಾದದ್ದು. ಆ ರೀತಿಯಾಗಿ ಪರಮಾತ್ಮನ ಪಾದವು ಕೂಡ ಅತ್ಯಂತ ಮೃದುವಾದದ್ದು, ಅತ್ಯಂತ ಸುಂದರವಾದದ್ದು. ವಿಶೇಷವಾಗಿ ಭಾಗವತದಲ್ಲಿ ಹೇಳುವಂತೆ ಆ ಪರಮಾತ್ಮನ ಪಾದದಲ್ಲಿ ಧ್ವಜ ವಜ್ರಾಂಕುಶ ಪದ್ಮ ಚಿಹ್ನವತ್ ಅಂತ ಧ್ವಜ ವಜ್ರ ಮತ್ತು ಅಂಕುಶದ ಚಿಹ್ನೆ ಇರುವಂತಹ ದಿವ್ಯ ಪಾದ. ಆ ಪಾದವನ್ನು ಯಾರು ನೋಡ್ತಾರೋ ನಮಸ್ಕಾರ ಮಾಡ್ತಾರೋ ಅವರಿಗೆ ಸರ್ವದಾ ಮಾಳ್ಪುದು ದಯವಂತೆ ವಿಶೇಷವಾದಂತಹ ಅನುಗ್ರಹವನ್ನು ಆ ಪರಮಾತ್ಮನ ಪಾದ ಮಾಡುತ್ತೆ. ಇಂತಹ ಪರಮಾತ್ಮ ತರತರ ಜನರಿಗೆ ಕರೆದು ವರವೀವ ಸರಸಿಜಾಕ್ಷನಮ ಪುರಂದರ ವಿಠಲ ಅಂತ ಪರಮಾತ್ಮ ಇಂಥವರಿಗೆ ಅನುಗ್ರಹ ಮಾಡ್ತಾನೆ, ಇಂಥವ್ರಿಗೆ ಅನುಗ್ರಹ ಮಾಡೋದಿಲ್ಲ ಅಂತ ಇಲ್ಲ. ಅವನು ಯಾವತ್ತೂ ಜಾತಿ ಈ ಆಶ್ರಮ ಯಾವುದನ್ನು ನೋಡುವಂಥ ವ್ಯಕ್ತಿಯಲ್ಲ. ಯಾರೇ ಆಗಲಿ, ಅವನೊಬ್ಬ ಬ್ರಹ್ಮಚಾರಿಯಾಗಲಿ, ಗೃಹಸ್ಥನಾಗಲಿ, ವಾನಪ್ರಸ್ಥನಾಗಲಿ, ಸನ್ಯಾಸಿಯಾಗಲಿ, ಪ್ರತಿಯೊಬ್ಬರನ್ನು ಕೂಡ ಕರೆದು ವರವೀವ. ಅವರು ಪರಮಾತ್ಮ ಕರಿಬೇಕು ಅಂತಲ್ಲ, ಅವರು ನಿಜವಾದಂಥ ಭಕ್ತರಾಗಿದ್ದರೆ ತಾನೇ ಅವರಿದ್ದಲ್ಲಿಗೆ ಹೋಗಿ ಅನುಗ್ರಹ ಮಾಡ್ತಾನೆ ಅಂತೆ. ನಾವು ಭಾಗವತದಲ್ಲಿ ಕೇಳುವಂತೆ ಅಕ್ರೂರನ ಉದ್ಧಾರವನ್ನು ಮಾಡಿದ ವಿದುರ, ಅರ್ಜುನ, ಎಲ್ಲ ಗೋಪಿಕಾ ಸ್ತ್ರೀಯರು, ವಿಶೇಷವಾಗಿ ಆ ಯಶೋದೆ, ನಂದಗೋಪ, ದೇವಕಿ, ವಸುದೇವ, ಅದೇ ರೀತಿಯಾಗಿ ಯಾವ ಆ ಕುಬೇರನ ಮಕ್ಕಳು ನಲಕೂಬರರು ಒಂದು ಗಿಡವಾಗಿ ಅವರು ಶಾಪಗ್ರಸ್ತರಾಗಿದ್ದರು, ಅವರನ್ನು ಉದ್ಧಾರ ಮಾಡಿದ. ಕೊನೆಗೆ ಊರ್ವಶಿ, ಪೂತನೆಯ ದೇಹದಲ್ಲಿದ್ದಂತಹ ಊರ್ವಶಿ, ಅವಳನ್ನು ಉದ್ಧಾರ ಮಾಡಿದ. ಹೀಗೆ ತರತರ ಜನರಿಗೆ ಕರೆದವರವೀವ, ಅನೇಕ ರೀತಿಯಾದಂತಹ ಜನರಿಗೆ ಅವರ ಉದ್ಧಾರವನ್ನು ಮಾಡಿದಂತಹ ಸರಸಿಜಾಕ್ಷ ನಮ್ಮ ಪುರಂದರ ವಿಠಲ, ಕಮಲದ ಕಣ್ಣುಳ್ಳಂತಹ ಪರಮಾತ್ಮ ಬರ್ತಾ ಇದ್ದಾನೆ. ಬಂದ ನೋಡಿ ನಮ್ಮ ಪುರಂದರ ವಿಠಲ ಅಂತ. ಅವನು ಯಾರೋ ಪರಮಾತ್ಮ ಬೇರೆ ವ್ಯಕ್ತಿಯಲ್ಲ, ನಮಗೆ ಸಂಬಂಧ ಪಡೆದೇ ಇರುವಂತಹ ವ್ಯಕ್ತಿಯಲ್ಲ, ಅವನು ನಮಗೆ ಅತ್ಯಂತ ಆತ್ಮೀಯನಾದಂತಹ ವ್ಯಕ್ತಿ. ಹಾಗಾಗಿ ನಮ್ಮ ಪುರಂದರ ವಿಠಲ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಪ್ರತಿಯೊಬ್ಬ ಜೀವರ ಒಳಗಡೆನೂ ಕೂಡ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಬರ್ತಾ ಇದ್ದಾನೆ. ಅಂತಹ ಪರಮಾತ್ಮನನ್ನು ನೀವೆಲ್ಲರೂ ಕೂಡ ಅರಳಿದ ಗಣ್ಣಿನಿಂದಾಗಿ ಭಕ್ತಿಯಿಂದಾಗಿ ನೋಡಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಮೊದಲನೇ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಎರಡನೇ ಪದ್ಯ. ಜಗದೋದ್ಧಾರನ ಆಡಿಸಿದಳ ಶೋದೆ, ಜಗದೋದ್ಧಾರನ
ಆಡಿಸಿದಳೆ ಶೋದೆ ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳೆ ಶೋದೆ ಜಗದೋದ್ಧಾರನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಅನುರೋಣಿಯನ ಮಹತೋ ಮಹೀಯನ ಅನುರೋಣಿಯನ ಮಹತೋ ಮಹೀಯನ ಅಪ್ರಮೇಯನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠ್ಠಲನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋದ್ಧಾರನ. ಇನ್ನೊಂದು ಪದ್ಯ ಆಡಿಸಿದಳೆ ಶೋದೆ ಜಗದೋದ್ಧಾರನ ಅಂತ. ಶ್ರೀಕೃಷ್ಣ ಪರಮಾತ್ಮ ತಾನು ಹುಟ್ಟಿದ್ದು ವಸುದೇವ ದೇವಕಿಯರಲ್ಲಿ. ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಆ ಸ್ಥಳವನ್ನು ಮಥುರಾಪಟ್ಟಣವನ್ನು ಬಿಟ್ಟು ನಂದಗೋಪನ ಅರಮನೆಗೆ ಬಂದಂತಹ ಪರಮಾತ್ಮ ತಾನು ಮುಂದೆ ಬೆಳೆದದ್ದೆಲ್ಲವೂ ಕೂಡ ಆ ಯಶೋದೆಯ ಕೈಯಲ್ಲಿ. ಆ ಸಂದರ್ಭದಲ್ಲಿ ಆ ಯಶೋಧಾದೇವಿ ಪರಮಾತ್ಮನನ್ನು ಆಡಿಸ್ತಾಳೆ, ಪಾಡಿಸ್ತಾಳೆ, ಮಲಗಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ, ಊಟ ಮಾಡಿಸ್ತಾಳೆ. ಹೀಗೆ ಅನೇಕ ರೀತಿಯಾದಂತಹ ಯಾವ ರೀತಿಯಾಗಿ ಚಿಕ್ಕ ಮಗುವಿಗೆ ಎಲ್ಲ ಕಾರ್ಯವನ್ನು ಕೂಡ ಆ ತಾಯಿ ಮಾಡ್ತಾಳೋ ಅದೇ ರೀತಿಯಾಗಿ ಪ್ರತಿಯೊಂದು ಕಾರ್ಯವನ್ನು ಕೂಡ ಆ ತಾಯಿಯಾದಂಥ ಯಶೋದೇವಿ ಮಾಡಿಸ್ತಾ ಇದ್ಲು. ಆದರೆ ಆ ವ್ಯಕ್ತಿ ಎಂಥವನು ಅಂತ ಹೇಳಿದರೆ ಜಗದೋದ್ಧಾರನ ಅಂತ. ಅವನು ಯಾವುದೋ ಸಾಮಾನ್ಯ ಶಿಶುವಲ್ಲ, ಜಗದೋದ್ಧಾರ, ಇಡೀ ಜಗತ್ತನ್ನೇ ಉದ್ಧಾರ ಮಾಡುವಂತಹ, ತನ್ನ ಹೊಟ್ಟೆಯೊಳಗಡೆ ಇಟ್ಟುಕೊಂಡಂತಹ ಸರ್ವೋತ್ತಮನಾದಂತಹ ವ್ಯಕ್ತಿ ಪರಮಾತ್ಮ. ಆ ಪರಮಾತ್ಮನನ್ನು ಯಶೋದೆ ಏನು ಮಾಡಿದಳು, ಮಗನೆಂದು ತಿಳಿಯುವತ. ಇದು ಸಾಮಾನ್ಯ ಶಿಶು ನನ್ನ ಮಗು ಅಂತ ತಿಳಿಯುತ್ತಾ ತಾನು ಅದನ್ನು ಆಟ ಆಡಿಸಿದ್ಲು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಜಗದೋದ್ಧಾರನ ಅಂತ. ಉದ್ಧಾರ ಅಂತ ಹೇಳಿದರೆ ಒಂದು ಉದ್ಧಾರ ಮಾಡುವಂಥದ್ದು, ಇನ್ನೊಂದು ಅರ್ಥ ಹೊತ್ತುಕೊಳ್ಳುವುದು ಅಂತ. ಯಶೋದೆ ತಾನು ಒಂದು ದಿವಸ ಏನೋ ಕೆಲಸ ಮಾಡ್ತಾ ಇರ್ತಾಳೆ. ಆವಾಗ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಗೆಳೆಯರು ಕೂಡ ಬಂದು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಮಣ್ಣು ತಿಂದಿದ್ದಾನೆ ಅಂತ. ಆವಾಗ ಜೋರಾಗಿ ಗದರಿಸಿ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ನಾನು ಮಣ್ಣು ತಿಂದಿಲ್ಲ ಅಂತ. ಕೊನೆಗೆ ಬಾಯನ್ನು ತೆಗೆದು ನೋಡಿದಾಗ ಏನಾಗುತ್ತೆ, ಅಲ್ಲಿ ಸಮಗ್ರವಾದಂತಹ ಬ್ರಹ್ಮಾಂಡವನ್ನೇ ಶ್ರೀಕೃಷ್ಣ ಪರಮಾತ್ಮ ತನ್ನ ತಾಯಿಗೆ ತೋರಿಸ್ತಾನೆ. ಹಾಗಾಗಿ ಹೇಳ್ತಾ ಇದ್ದಾರೆ ಜಗದೋದ್ಧಾರನ ಅಂತ. ಇಡೀ ಜಗತ್ತನ್ನೇ ತನ್ನ ಹೊಟ್ಟೆಯಲ್ಲಿ ಧರಿಸಿದಂತಹ ವ್ಯಕ್ತಿ ಪರಮಾತ್ಮ. ಆ ವ್ಯಕ್ತಿಯನ್ನು ಸಾಮಾನ್ಯ ಮಗು ಅಂತ ಯಶೋಧಾದೇವಿ ಆಡಿಸ್ತಾ ಇದ್ದಾಳೆ ಅಂತ. ಮತ್ತೆ ಅವನೇನಿದ್ದಾನೆ, ಸುಗುಣಾಂತ ರಂಗನ ಅಂತ. ಸುಗುಣಾಂತ ರಂಗ ಅಂತ ಹೇಳಿದರೆ
ಪರಮಾತ್ಮ ಅವನ ದೇಹ ನಮ್ಮಂತೆ ಪಾಂಚಭೌತಿಕವಾದಂತಹ ಶರೀರ ಅಲ್ಲ, ರಕ್ತ ಮಾಂಸದಿಂದ ಕೂಡಿದಂತಹ ಶರೀರ ಅಲ್ಲ. ಅವನ ಶರೀರ ಜ್ಞಾನಾನಂದಮಯ ಸ್ವರೂಪ, ಜ್ಞಾನ ಮತ್ತು ಆನಂದದಿಂದ ಕೂಡಿದಂತಹ ದಿವ್ಯ ಸ್ವರೂಪ. ಅಂತಹ ಸ್ವರೂಪಿಯಾದಂತಹ ಪರಮಾತ್ಮನನ್ನು ಯಶೋಧಾದೇವಿ ಆಡಿಸ್ತಾ ಇದ್ದಾಳೆ ಅಂತೆ. ಆ ಪರಮಾತ್ಮ ಮತ್ತೆ ಹೇಗಿದ್ದಾನೆ? ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಅಂತ. ನಿಗಮ ಅಂತ ಹೇಳಿದ್ರೆ ವೇದಗಳು. ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ವೇದಗಳಿಂದಲೂ ಕೂಡ ಸಾಧ್ಯ ಇಲ್ಲ ಅಂತೆ. ವೇದಗಳು ಇವತ್ತು ನಮಗೆ ಸಿಗುವುದು ಕೇವಲ 1% ಮಾತ್ರ. ಆದರೆ ವಾಸ್ತವಿಕವಾಗಿ ವೇದಗಳು ಅನಂತಾವೈ ವೇದಾಹ ಅಂತ ಅಸಂಖ್ಯಾತ, ಲೆಕ್ಕ ಮಾಡಲಿಕ್ಕೆ ಆಗದೇ ಇರುವಷ್ಟು ವೇದ ರಾಶಿಗಳು ಇದ್ದಾವೆ. ಆ ವೇದ ರಾಶಿಗಳಿಗೂ ಕೂಡ ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಹಾಗಾಗಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಪರಮಾತ್ಮನ ಬಗ್ಗೆ ತಿಳಿಸಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ಮಗುಗಳ ಮಾಣಿಕ್ಯನ ಅಂತ. ಆ ಪರಮಾತ್ಮ ಸಾಮಾನ್ಯ ಮಗುವಲ್ಲ, ಎಲ್ಲ ಮಗುಗಳಿಗೂ ಆ ಜನ್ಮವನ್ನು ಕೊಟ್ಟಂತಹ ಶ್ರೇಷ್ಠ ಮಾಣಿಕ್ಯ, ಅಂದರೆ ಸರ್ವೋತ್ತಮನಾದಂತಹ ವ್ಯಕ್ತಿ ಆ ಪರಮಾತ್ಮ. ಅಂತಹ ಮಗುವನ್ನು ಯಶೋಧಾದೇವಿ ಆಡಿಸ್ತಾ ಇದ್ದಾಳೆ ಅಂತ. ಮತ್ತೆ ಹೇಗಿದ್ದಾನೆ ಆ ಪರಮಾತ್ಮ? ಅಣೋರಣೀಯನ ಮಹತೋ ಮಹೀಯನ ಅಂತ. ಸಾಮಾನ್ಯವಾಗಿ ಅತ್ಯಂತ ಚಿಕ್ಕ ವಸ್ತು ಇದೆ, ಅದನ್ನು ನಮ್ಮ ಕೈಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಆಟಮ್ ಇದೆ, ಪರಮಾಣು ಇದೆ, ಅದನ್ನು ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅದು. ಅದೇ ರೀತಿಯಾಗಿ ಮಹತೋ ಮಹೀಯನ, ಅತ್ಯಂತ ದೊಡ್ಡ ವಸ್ತು ಬೆಟ್ಟ ಇದೆ, ಆ ಬೆಟ್ಟವನ್ನು ಎತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಪರಮಾತ್ಮ ಏನಾಗಿದ್ದಾನೆ? ಅಣೋರಣೀಯನ ಮಹತೋ ಮಹೀಯನ ಅಂತ. ಅಂದರೆ ಪರಮಾಣುವಿಗಿಂತಲೂ ಕೂಡ ಅತ್ಯಂತ ಚಿಕ್ಕದಾದಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ. ಅದೇ ರೀತಿಯಾಗಿ ಮಹತೋ ಮಹೀಯನ, ಬೆಟ್ಟಕ್ಕಿಂತಲೂ ದೊಡ್ಡದಾದದ್ದು ಪರಮಾತ್ಮನ ಸ್ವರೂಪ. ಅಂತಹ ವ್ಯಕ್ತಿಯನ್ನು ಯಶೋಧಾದೇವಿ ಏನು ಮಾಡಿದ್ದಾಳೆ? ಸಣ್ಣ ಮಗುವಂತೆ ಮಾಡಿಕೊಂಡು ತನ್ನ ಕಾಲ ಮೇಲೆ ಹಾಕಿಕೊಂಡು ಮಲಗಿಸಿದ್ದಾಳೆ. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ, ಅವನೇನಾಗಿದ್ದಾನೆ? ಯಾರು ಭಕ್ತರಿದ್ದಾರೋ, ಭಕ್ತರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಒಲಿತಾನೆ. ಹಾಗಾಗಿ ಅಣೋರಣೀಯ ಮಹತೋ ಮಹೀಯ, ಅತ್ಯಂತ ಚಿಕ್ಕ ವಸ್ತುವಾಗಿದ್ದಾನೆ, ಅತ್ಯಂತ ದೊಡ್ಡ ವಸ್ತು ಆಗಿದ್ದರೂ ಕೂಡ ಪರಮಾತ್ಮ ಅವಳ ತೊಡೆಯ ಮೇಲೆ ಮಲಗಿಕೊಂಡು ಅವಳನ್ನು ಉದ್ಧಾರ ಮಾಡ್ತಾನೆ ಅಂತೆ. ಅಂತಹ ಅಪ್ರಮೇಯನ, ಅಪ್ರಮೇಯ ಅಂತ ಹೇಳಿದರೆ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗದೇ ಇರುವಂಥವನು ಅಂತ. ಅಂತಹ ಶಿಶುವನ್ನು ತನ್ನ ಮಗ ಅಂತ ಭಾವಿಸಿ ಯಶೋಧಾದೇವಿ ಮುದ್ದಾಡ್ತಾ ಇದ್ದಾಳೆ ಅಂತೆ. ಅದೇ ರೀತಿಯಾಗಿ ಪರಮಪುರುಷನ ಪರವಾಸುದೇವನ ಪುರಂದರ ವಿಠಲನ ಅಂತ. ಪರಮಾತ್ಮ ಅವನು ಪರಮಪುರುಷ. ಸ್ವಯಂ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳುವಂತೆ, ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತುನ್ಯ ಪರಮಾತ್ಮೇತ್ಯುದಾಹೃತ ಅಂತ. ಈ ಜಗತ್ತಿನಲ್ಲಿ 2 ರೀತಿಯಾದಂಥ ಪುರುಷರಿದ್ದಾರೆ ಅಂತೆ. ಒಂದು ಬ್ರಹ್ಮದೇವರಿಂದಾಗಿ ಆರಂಭ ಮಾಡಿ ಪ್ರತಿಯೊಬ್ಬ ಜೀವಿಗಳು ಕೂಡ, ಇವರೆಲ್ಲರೂ ಕೂಡ ಕ್ಷರಪುರುಷರು, ಅರ್ಥಾತ್ ನಾಶವಾಗುವಂತಹ ಪುರುಷರು. ಇನ್ನೊಬ್ಬ ಪುರುಷಳಿದ್ದಾಳೆ, ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ, ಅವಳಿಗೆ ನಾಶ ಇಲ್ಲ. ಹೀಗೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಪ್ರತಿಯೊಬ್ಬರು ಕೂಡ ನಾಶವಾಗುವಂತಹ ಪುರುಷರು, ಲಕ್ಷ್ಮೀದೇವಿ ನಾಶವಾಗದೇ ಇರುವಂತಹ ಪುರುಷರು. ಇವರಿಬ್ಬರಿಗಿಂತಲೂ ಕೂಡ ಉತ್ತಮನಾದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಪರಮಾತ್ಮ, ಪರಮಪುರುಷ. ಅಂತಹ ಪರಮಪುರುಷನನ್ನು ಮತ್ತೆ ಪರವಾಸುದೇವನ, ಪರವಾಸುದೇವ ಅಂತ ಹೇಳಿದರೆ ವಿಶೇಷವಾಗಿ ಪರಮಾತ್ಮನ ಅನೇಕ ರೂಪಗಳಲ್ಲಿ ಮೋಕ್ಷವನ್ನು ಕೊಡುವಂತಹ ರೂಪ ಯಾವುದು ಅಂತ ಹೇಳಿದರೆ ಅದು ವಾಸುದೇವ ರೂಪ ಅಂತ. ಅಂತಹ ಪರವಾಸುದೇವನ ಮೋಕ್ಷವನ್ನು ಕೊಡುವಂತಹ ಪುರಂದರ ವಿಠಲನ, ಆ ಪುರಂದರದಾಸರ ಅಂಕಿತ ನಾಮ ಅದು ಪುರಂದರ ವಿಠಲ ಅಂತ. ಅಂತಹ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮನನ್ನು ಆ ಯಶೋಧಾದೇವಿ ತಾನೇ ಮಾಡ್ತಾ ಇದ್ದಾಳೆ. ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯೋತ ಅಂತ. ಒಂದು ಸಲ ನಾವು ಹಿಂದೆ ಕೇಳಿದಂತೆ ಬ್ರಹ್ಮಾಂಡವನ್ನೇ ಬಾಯಲ್ಲಿ ತೋರಿಸಿದ. ಆವಾಗ ಅವಳಿಗೆ ಅರ್ಥ ಆಯಿತು, ಇದು ಸಾಮಾನ್ಯ ಮಗುವಲ್ಲ, ಸಾಕ್ಷಾತ್ ನನ್ನ ಮಗ ಅಂತ. ಸ್ವಲ್ಪ ನಿಮಿಷ ಆದ ಮೇಲೆ ಮತ್ತೆ ನನ್ನ ಮಗ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗ ಎಂಬುದಾಗಿ ಅವನ ಮೇಲೆ ಆ ವಾತ್ಸಲ್ಯ ಎಂಬುದು ಪ್ರಾರಂಭ ಆಗುತ್ತೆ. ಹೀಗೆ ಇಡೀ ಜಗತ್ತಿಗೆ ಸರ್ವೋತ್ತಮನಾದಂತಹ ಪರಮಾತ್ಮನನ್ನು ಆ ಯಶೋಧಾದೇವಿ ತನ್ನ ಮಗ ಅಂತ ಆಡಿಸ್ತಾ ಇದ್ದಾಳೆ ಎಂಬುದಾಗಿ ಪುರಂದರದಾಸರು ತಿಳಿಸ್ತಾ ಇದ್ದಾರೆ. ತೋಳು 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 ರಂಗ, ತೋಳು 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 ರಂಗ ತೋಳನ್ನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ,
ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಹುಲಿಯು ಗುರರೆಳಲೆ ಮಗಾಯಿಗಳ ನಿಟ ತೋಳನ್ನಾಡೈ ಸ್ವಾಮಿ ಘಳಿರೆಂಬ ಗೆಜ್ಜಲಿ ನಲಿಯುತ್ತಾ ತೋಳನ್ನಾಡೈ ಹುಲಿಯು ಗುರರೆಳಲೆ ಮಗಾಯಿಗಳ ನಿಟ ತೋಳನ್ನಾಡೈ ಸ್ವಾಮಿ ಘಳಿರೆಂಬ ಗೆಜ್ಜಲಿ ನಲಿಯುತ್ತಾ ತೋಳನ್ನಾಡೈ ನಿಲುವಿಗೆ ನಿಲುಕದ ಒರಳ ತಂದಿಟ್ಟ ತೋಳನ್ನಾಡೈ ಸ್ವಾಮಿ ಚೆಲುವ ಮಕ್ಕಳ ಮುದ್ದು ಮಣಿಕವೇ ತೋಳನ್ನಾಡೈ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಪೂತನಿಯಂಬುವಳಸುವನೆ ಹೀರಿದ ತೋಳನ್ನಾಡೈ ಸ್ವಾಮಿ ಮಾತೆಗೆ ಪಿತನಾನುಜನ ಮಡುಹಿದ ತೋಳನ್ನಾಡೈ ಮಾತಿಗೆ ಶಿಶುಪಾಲನ ಶಿರ ಕಡಿದ ತೋಳನ್ನಾಡೈ ಶ್ರೀ ತುಳಸಿಯ ಪ್ರಿಯ ನಿತ್ಯ ವಿನೋದಿ ತೋಳನ್ನಾಡೈ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನನ ರಥ ಸಾರಥ್ಯ ಮಾಡಿದ ತೋಳನ್ನಾಡೈ ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ ಸ್ವಾಮಿ ವಜ್ರ ಪಂಜರ ಪಾಂಡವ ಪ್ರಿಯ ತೋಳನ್ನಾಡೈ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನಖದಿಂದ ಹಿರಣ್ಯಕನುದರವ ಸೀಳಿದ ತೋಳನ್ನಾಡೈ ಸ್ವಾಮಿ ಸುಖವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನಾಡೈ ವಿಖಿಳತೆಗೀಡಿಸಿದ ಗೋಪ ಸ್ತ್ರೀಯರ ತೋಳನ್ನಾಡೈ ಸ್ವಾಮಿ ಸುಖ ತೀರ್ಥಪತಿ ಪುರಂದರ ವಿಠಲ ತೋಳನ್ನಾಡೈ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಕೊನೆಯ ಒಂದು ಪರಮಾತ್ಮನ ಪ್ರಸಿದ್ಧವಾದಂತಹ ಹಾಡು ಅದು ತೋಳು 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 ರಂಗ ತೋಳನ್ನಾಡೈ ಎಂಬುದಾಗಿ. ತೋಳು ಅಂತ ಹೇಳಿ ನಿಮಗೆಲ್ಲ ಗೊತ್ತೇ ಇರುವಂತೆ ಕೈಗಳು. ಪುರಂದರದಾಸರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಪರಮಾತ್ಮ ನಿನ್ನ ತೋಳುಗಳನ್ನು ಕೊಡು, ಅದರಿಂದ ಹೇಗೆ ನಾವು ಮಕ್ಕಳನ್ನು ತೋಳಿನಿಂದ ಎತ್ಕೊಳ್ತೇವೋ ಆ ರೀತಿಯಾಗಿ ತೋಳುಗಳನ್ನು ನೀಡು, ಅದನ್ನು ಆಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದ್ರೆ ನೀಲವರ್ಣದ ಬಾಲಕೃಷ್ಣನೇ ಅಂತ. ಪರಮಾತ್ಮ ಆ ಕಡುಗಪ್ಪು ನೀಲಿ ಬಣ್ಣದ ಸುಂದರವಾದಂತಹ ದೇಹ, ಅಂತಹ ಪರಮಾತ್ಮನೇ ನೀನು ನಿನ್ನ ತೋಳುಗಳನ್ನು ಆಡಿಸು, ತೋಳುಗಳನ್ನು ನೀಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಮತ್ತೆ ಆ ಪರಮಾತ್ಮನ ಸ್ವರೂಪ ಹೇಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣನ ಸ್ವರೂಪ ಹುಲಿಯುಗುರ ಅರಳೆಲೆ ಮಾಗಾಯಿಗಳ ನಿಟ್ಟ ತೋಳನ್ನಾಡೈ ಅಂತ ಹಿಂದೆಲ್ಲ ಮಕ್ಕಳಿಗೆ ದೃಷ್ಟಿ ತಾಗಬಾರ್ದು ಅಂತ ಹುಲಿಯ ಉಗುರನ್ನು ಹಾಕ್ತಾ ಇದ್ರು ಕೊರಳಿಗೆ. ಹಾಗೆ ಪರಮಾತ್ಮನಿಗೂ ಕೂಡ ದೃಷ್ಟಿ ತಾಕಬಾರ್ದು ಅಂತ ಯಶೋಧಾದೇವಿ ಹಾಕಿದ್ಲು ಅಂತೆ. ಯಾಕೆಂತ ಹೇಳಿದ್ರೆ ನಾವು ಕೇಳುವಂತೆ ಅನೇಕ ಜನ ದುಷ್ಟ ರಾಕ್ಷಸರೆಲ್ಲರೂ ಕೂಡ ಬಂದು ಪರಮಾತ್ಮನ ಹತ್ರ ಒಂದು ಕೊಲ್ಲಬೇಕು ಅಂತ ಬಂದರು, ಕೊನೆಗೆ ತಾವೇ ಸತ್ತು ಹೋದರು. ಯಶೋಧಾದೇವಿಗೆ ಚಿಂತೆ ಆಯಿತು, ಮಗನ ಮೇಲೆ ಇಷ್ಟೊಂದು ಜನ ಆಕ್ರಮಣ ಮಾಡ್ತಾ ಇದ್ದಾರೆ ಎಂಬುದಾಗಿ ದೃಷ್ಟಿಯಾಗುತ್ತೆ ಅಂತ ಏನು ಮಾಡಿದಳು, ಒಂದು ಹುಲಿಯ ಉಗುರನ್ನು ಹಾಕಿದ್ಲು ಅಂತೆ. ಅದೇ ರೀತಿಯಾಗಿ ಅರಳೆಲೆ ಅಂತ ಹೇಳಿ ಹಿಂದೆ ಕೇಳಿದಂತೆ ಅರಳಿ ಮರದ ಎಲೆಯ ರೀತಿ ಇರುವಂಥ ಒಂದು ಪದಕ. ಅದೇ ರೀತಿಯಾಗಿ ಮಾಗಾಯಿ ಅಂತ ಹೇಳಿದರೆ ಈ ಕಿವಿಗೆ ಹಾಕಿಕೊಳ್ಳುವಂತಹ ಒಂದು ಆಭರಣ, ಅದು ಮಾವಿನ ಹಣ್ಣಿನ ರೀತಿಯಲ್ಲಿ ಇರ್ತಾ ಇತ್ತಂತೆ, ಚಿಕ್ಕ ಆಭರಣ. ಅದನ್ನು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಘಲಿರೆಂಬ ಗೆಜ್ಜಲಿ ನಲಿಯುತ್ತ ತೋಳನ್ನಾಡೈ ಅಂತ ಪರಮಾತ್ಮ ತನ್ನ ಎರಡೂ ಕಾಲುಗಳಿಗೂ ಕೂಡ ಸುಂದರವಾದಂತಹ ಗೆಜ್ಜೆಗಳನ್ನು ಧರಿಸಿದ್ದಾನೆ. ಆ ಪುಟ್ಟ ಶ್ರೀಕೃಷ್ಣ ಓಡಾಡಬೇಕಾದ್ರೆ ಆ ಗೆಜ್ಜೆಯ ದಿವ್ಯವಾದಂತಹ ನಾದ ಬರ್ತಾ ಇತ್ತು. ಅದೇ ರೀತಿಯಾಗಿ ನಿಲುವಿಗೆ ನಿಲುಕದ ವರಳ ತಂದಿಟ್ಟ ತೋಳನ್ನಾಡೈ ಅಂತ, ನಿಲುವು ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಅಂತ. ಪರಮಾತ್ಮ ಒಂದು ಬಾರಿ ಹೀಗೆ ತುಂಬ ತುಂಟಾಟ ಮಾಡ್ತಾ ಇರಬೇಕಾದ್ರೆ ಕೊನೆಗೆ ಯಶೋಧಾದೇವಿ ಹಗ್ಗದಿಂದಾಗಿ ಪರಮಾತ್ಮನನ್ನು ಒಂದು ಒರಳು ಕಲ್ಲಿಗೆ ಕಟ್ಟಿಬಿಡ್ತಾಳೆ. ಒರಳು ಕಲ್ಲಿಗೆ ಕಟ್ಟಿದಾಗ ಶ್ರೀಕೃಷ್ಣ ಎಳ್ಕೊಳ್ತಾ ಹೋಗ್ತಾ ದೊಡ್ಡ ಒಂದು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋದಾಗ ಎರಡು ವೃಕ್ಷಗಳು ಇರ್ತವೆ, ಗಿಡಗಳು, ಅದು ಅವಳಿ ಜವಳಿ ವೃಕ್ಷಗಳು ಒಟ್ಟಿಗೆ ಹೀಗೆ ಇರ್ತವೆ. ಅದರ ಮಧ್ಯದಿಂದ ಪರಮಾತ್ಮ ಹೋಗ್ತಾನೆ, ತಾನು ಮುಂದೆ ಹೋಗ್ತಾನೆ. ಅದು ತನ್ನ ಬೆನ್ನಿಗೆ ಕಟ್ಟಿದಂತಹ ಒರಳು ಕಲ್ಲು ಮುಂದೆ ಬರೋದೇ ಇಲ್ಲ, ಅದು ದೊಡ್ಡದಿರುತ್ತೆ ಸ್ವಲ್ಪ. ಕೊನೆಗೆ ಶ್ರೀಕೃಷ್ಣ ಜೋರಾಗಿ ಎಳಿತಾನೆ, ತಕ್ಷಣದಲ್ಲಿ ಏನಾಗ್ಬಿಡುತ್ತೆ, ಮರಗಳು ಎರಡೂ ಕೂಡ ಬಿದ್ದು ಬಿಡ್ತವೆ ಅಂತೆ. ಕೊನೆಗೆ ಬಿದ್ದಾಗ ಮರದಿಂದ ನಲಕೂಬರ ಮತ್ತು ಮಣಿಗ್ರೀವ ಎಂಬಂತ ಅವರಿಬ್ಬರು ಕೂಡ ಗಂಧರ್ವರು, ಕುಬೇರನ ಮಕ್ಕಳು, ಅವರು ಮೇಲೆದ್ದು ಬಂದು ನಮಸ್ಕಾರ ಮಾಡಿ ಹೋಗಿಬಿಡ್ತಾರೆ. ಇಷ್ಟೆಲ್ಲ ಆಯಿತು. ಇದು ಗೊತ್ತಾಗಿದ್ದು ಶ್ರೀಕೃಷ್ಣ ಪರಮಾತ್ಮನಿಗೆ ಮಾತ್ರ. ಆದರೆ ಆ ಶ್ರೀಕೃಷ್ಣನ ಜೊತೆ ಬೇರೆ ಬೇರೆ ಫ್ರೆಂಡ್ಸ್ ಕೂಡ ಬಂದಿದ್ರು, 3 ವರ್ಷದ ಬಾಲಕ ಶ್ರೀಕೃಷ್ಣ. ಆವಾಗ ಕೊನೆಗೆ ಜೋರಾಗಿ ಶಬ್ದ ಬರುತ್ತೆ ಮರಗಳು ಬಿದ್ದಿದ್ದಕ್ಕೆ. ಎಲ್ಲರೂ ಕೂಡ ಬರ್ತಾರೆ, ಗೋಪಾಲಕರು ಎಲ್ಲ, ಸ್ತ್ರೀಯರು, ಗಂಡು ಮಕ್ಕಳು ಎಲ್ಲರೂ ಕೂಡ ಬರ್ತಾರೆ. ಏನಾಯಿತು ಅಂತ, ಮರ ಬಿದ್ದುಬಿಟ್ಟಿದೆ. ಮರ ಬೀಳಿಸಿದ್ದು ಯಾರು ಅಂತ. ಅಲ್ಲಿ ಮರ ಬೀಳಿಸುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿಲ್ಲ, ಕೊಡ್ಲಿ ಏನೂ ಕೂಡ ಇಲ್ಲ. ಕೊನೆಗೆ ಆ 3 ವರ್ಷದ ಚಿಕ್ಕ ಹುಡುಗರು ಹೇಳ್ತಾರೆ, ಶ್ರೀಕೃಷ್ಣ ಮರವನ್ನು ಬೀಳಿಸಿದ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಗೆ ಬುದ್ಧಿ ಸರಿಯೇ ಇಲ್ಲ, 3 ವರ್ಷದ ಮಗು ಮರಗಳನ್ನು ಬೀಳಿಸ್ಲಿಕ್ಕೆ ಹೇಗೆ ಸಾಧ್ಯ, ಸುಮ್ಮನೆ ಬನ್ನಿ ಏನೋ ಗಾಳಿಗೆ ಬಿದ್ದಿರಬೇಕು ಅಂತ ಬಂದುಬಿಡ್ತಾರೆ ಅಂತೆ. ಅದನ್ನೇ ಹೇಳ್ತಾರೆ, ನಿಲುವಿಗೆ ನಿಲುಕದ ವರಳ ತಂದಿಟ್ಟ ಅಂತ. ಅಂದರೆ ಸಾಮಾನ್ಯವಾಗಿ ಊಹೆ ಮಾಡಿಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂತಹ 3 ವರ್ಷದ ಪುಟ್ಟ ಬಾಲಕ ಆಕಾಶದಿತ್ತರಕ್ಕೆ ಬೆಳೆದಂತಹ ಆ ಮರಗಳನ್ನು ಬೀಳಿಸಿ ಹೋಗ್ಬಿಟ್ಟ. ಕೊನೆಗೆ ಆ ಪುಟ್ಟ ಮಕ್ಕಳು ನಂಬಿದ್ರಂತೆ, ಏನಂತ, ಶ್ರೀಕೃಷ್ಣನೇ ಬೀಳಿಸಿದ್ದು ಅಂತ. ಆದರೆ ಬುದ್ಧಿ ಇರುವಂತಹ ದೊಡ್ಡವರು ಯಾರು ಕೂಡ ನಂಬಲೇ ಇಲ್ಲ, ಶ್ರೀಕೃಷ್ಣ ಬೀಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗೆ ನಿಲುವಿಗೆ ನಿಲುಕದ ವರಳ ತಂದಿಟ್ಟ ಅಂತ. ಅಂತಹ ಚೆಲುವ ಮಕ್ಕಳ ಮುದ್ದು ಮಾಣಿಕವೇ ಅಂತ ಆ ಗೋಪಾಲಕ ಪರಮಾತ್ಮ. ಅವನ ಮನೆಯ ಸುತ್ತಮುತ್ತ ಅನೇಕ ಜನ ಗೋಪಾಲಕರ ಮನೆಗಳಿದ್ದವು. ಅದರಲ್ಲಿ ಅನೇಕ ಜನ ಚಿಕ್ಕ ಚಿಕ್ಕ ಹುಡುಗರಿದ್ದರು. ಆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಿಗೂ ಕೂಡ ದೊಡ್ಡ ಅಟ್ರಾಕ್ಷನ್ ಯಾರು ಅಂತಾರೆ, ಶ್ರೀಕೃಷ್ಣ ಪರಮಾತ್ಮ ಅಂತೆ. ಶ್ರೀಕೃಷ್ಣ ಎಲ್ಲಿ ಹೋದರೂ ಕೂಡ ಅವನ ಹಿಂದೆ 100 ಜನ ಮಕ್ಕಳು ಬರ್ತಾ ಇದ್ರು. ಅನೇಕ ಬೆಕ್ಕು, ನಾಯಿ, ಕೋತಿ ಮುಂದಂಥ ಪ್ರಾಣಿಗಳು ಕೂಡ ಬರ್ತಾ ಇದ್ವು ಅಂತೆ. ಆ ರೀತಿಯಾಗಿ ಚೆಲುವ ಮಕ್ಕಳ ಮುದ್ದು ಮಾಣಿಕವೇ. ಕೇವಲ ಹಿರಿಯರಿಗೆ ಮಾತ್ರ ಪರಮಾತ್ಮನ ಕಂಡ್ರೆ ಮುದ್ದು ಬರ್ತಾ ಇದ್ದಿದ್ದಲ್ಲ, ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಆ ಪರಮಾತ್ಮನ ಕಂಡ್ರೆ ಮುದ್ದು ಬರ್ತಾ ಇತ್ತು. ಅಂತಹ ಸುಂದರವಾದಂತಹ ರೂಪ ಆ ಪರಮಾತ್ಮನ ರೂಪ. ಅದೇ ರೀತಿಯಾಗಿ ಪೂತನಿ ಎಂಬವಳ ಹಸುವನೆ ಹೀರಿದ ತೋಳನ್ನಾಡೈ ಅಂತ. ಪರಮಾತ್ಮನಿಗಿನ್ನೂ ಸರಿಯಾಗಿ 1 ತಿಂಗಳಾಗಿಲ್ಲ ಪರಮಾತ್ಮ ಹುಟ್ಟಿ. ಆ ಸಂದರ್ಭದಲ್ಲಿ ಪರಮಾತ್ಮ ಮಾಡಿದಂತಹ ಮೊದಲ ದುಷ್ಟ ಸಂಹಾರ ಅಂತ ಹೇಳಿ ಅದು ಪೂತನ. ಆ ಪೂತನೆ ಹಾಲನ್ನು ಕುಡಿಸಿ ಅದರ ಮೂಲಕ ವಿಷವನ್ನು ಕುಡಿಸಿ ಶ್ರೀಕೃಷ್ಣನನ್ನು ಕೊಲ್ಲಬೇಕು ಅಂತ ಬರ್ತಾಳೆ. ಕೊನೆಗೆ ಪರಮಾತ್ಮ ಏನು ಮಾಡಿದ, ಅವಳ ಹಸುವನ್ನೇ ಹೀರಿದ. ಹಸು ಅಂತ ಹೇಳಿದ್ರೆ ಪ್ರಾಣ. ಅವಳ ಹಾಲನ್ನು ಕುಡಿದು ಅವಳನ್ನೇ ಸಂಹಾರ ಮಾಡಿ ಹಾಕಿಬಿಟ್ಟ ಅಂತೆ. ಕೊನೆಗೇನಾಯಿತು, ಅವಳು ಬಂದಿದ್ದು ವಾಸ್ತವಿಕವಾಗಿ ಅವಳ ಶರೀರ 10 ಯೋಜನದಷ್ಟು ದೊಡ್ಡ ವಿಸ್ತೀರ್ಣವಾದಂತಹ ದೇಹ, ಬೆಟ್ಟದ ಗಾತ್ರದ ದೇಹ. ಅವಳು ಬಂದಿದ್ದು ಮಾತ್ರ ಸಾಮಾನ್ಯ ಹೆಂಗಸರಂತೆ ವೇಷ ಹಾಕ್ಕೊಂಡು ಬಂದಿದ್ಲು. ಕೊನೆಗೆ ಸತ್ತ ತಕ್ಷಣ ಅವಳ ದೇಹ ತುಂಬ ದೊಡ್ಡದಾಗಿ ಸತ್ತು ಬಿದ್ದು ಬಿಡುತ್ತಂತೆ. ಕೊನೆಗೆ ಅದನ್ನು ಸುಡ್ಲಿಕ್ಕೆ ಜಾಗ ಇಲ್ಲ ಅಂತೆ, ಅಷ್ಟು ದೊಡ್ಡದಾದಂತಹ ಶರೀರ. ಕೊನೆಗೆ ಎಲ್ಲರೂ ಕೂಡ ಸೇರಿಕೊಂಡು ಅವಳ ದೇಹವನ್ನು ಒಂದೊಂದೇ ಪಾರ್ಟ್ ಆಗಿ ಕತ್ತರಿಸಿ ಅವಳ ದೇಹವನ್ನು ಸುಟ್ಟರು ಅಂತೆ. ಬೆಂಕಿ ಇಟ್ಟ ತಕ್ಷಣ ಆಯ್ತು ಅಂತ ಹೇಳಿದ್ರೆ ಆ ದೇಹದಿಂದ ಒಳ್ಳೆಯ ಪರಿಮಳ, ಸುವಾಸನೆ ಬರ್ಲಿಕ್ಕೆ ಶುರುವಾಯಿತು ಅಂತೆ. ಯಾಕೆ ಬಂತು ಅಂತ ಹೇಳಿದ್ರೆ, ಅವಳ ದೇಹದಲ್ಲಿ 2 ಸಮಾವೇಶ ಇತ್ತು, ಜೀವದ್ವಯ ಸಮಾವೇಶ. ಒಂದು ಸಾಕ್ಷಾತ್ ಊರ್ವಶಿ ಇದ್ದಳು ಅವಳ ದೇಹದಲ್ಲಿ, ಇನ್ನೊಂದು ತಾಟಕೆ, ಯಾವ ರಾಮಾಯಣದಲ್ಲಿ ಇದ್ದಂತಹ ದುಷ್ಟ ಹೆಣ್ಣು ತಾಟಕೆ ಅವಳ ದೇಹದಲ್ಲಿ ಇದ್ದಳು. ಹಾಗಾಗಿ
ಊರ್ವಶಿಯ ಸನ್ನಿಧಾನ ಅವಳ ದೇಹದಲ್ಲಿ ಇತ್ತು, ಅದರಿಂದಾಗಿ ಅವಳ ದೇಹವನ್ನು ಸುಟ್ಟಾಗ ಒಳ್ಳೆಯ ಪರಿಮಳ ವಾಸನೆ ಬಂತು ಅಂತ ತಿಳಿಸ್ತಾರೆ. ಹೀಗೆ ಪೂತನಿಯ ಪ್ರಾಣವನ್ನು ನಾಶ ಮಾಡಿದ. ಅದೇ ರೀತಿಯಾಗಿ ಮಾತೆಯ ಪಿತನ ಅನುಜನ ಮಡುಗಿದ ತೋಳನ್ನಾಡೈ ಅಂತ. ಮಾತೆ ಅಂತ ಹೇಳಿದರೆ ಜನ್ಮ ಕೊಟ್ಟಂತಹ ತಾಯಿ, ಯಶೋಧಾದೇವಿ ಅಲ್ಲ, ಜನ್ಮ ಕೊಟ್ಟಂತಹ ತಾಯಿ ದೇವಕಿ. ಮಾತೆಯ ಪಿತನ ಅನುಜನ ಅಂತ. ವಾಸ್ತವಿಕವಾಗಿ ಕಂಸ ಶ್ರೀಕೃಷ್ಣ ಪರಮಾತ್ಮನ ಸೋದರ ಮಾವ. ಸೋದರ ಮಾವ ಮತ್ತು ನೇರ ಸೋದರ ಮಾವ ಅಲ್ಲ, ದೇವಕಿ ದೇವಿಯ ತಂದೆ ದೇವಕ. ಆ ದೇವಕನ ತಮ್ಮ ಉಗ್ರಸೇನ ಅಂತ, ಅವನ ಮಗ ಕಂಸ. ಹಾಗಾಗಿ ದೇವಕಿ ದೇವಿ ಮತ್ತು ಕಂಸ ಇಬ್ಬರು ಕೂಡ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಹಾಗಾಗಿ ಇಲ್ಲಿ ನೇರವಾಗಿ ಸೋದರ ಮಾವ ಅಂತ ಹೇಳಿಲ್ಲ ದಾಸರು. ಮಾತೆಯ ಪಿತನ ಅನುಜನ ಮಡುಹಿದ ಅಂತ. ಮಾತೆ ಅಂತ ಹೇಳಿದರೆ ದೇವಕಿ ದೇವಿ, ಅವಳ ಪಿತ ತಂದೆ ಅಂತ ಹೇಳಿದರೆ ದೇವಕ, ಅವನ ಮಾತೆಯ ಪಿತ. ಪಿತ ಅಂತ ಹೇಳಿದ್ರೆ ಚಿಕ್ಕಪ್ಪ ಅಂತ, ಚಿಕ್ಕಪ್ಪ ಅಂದರೆ ಉಗ್ರಸೇನ. ಅವನ ಅನುಜ, ಅವನ ಮಗ ಅಂತ ಹೇಳಿದ್ರೆ ಕಂಸ. ಆ ಕಂಸನನ್ನು ಕೂಡ ಪರಮಾತ್ಮ ಸಂಹಾರ ಮಾಡ್ತಾನೆ. ಕಂಸನನ್ನು ಪರಮಾತ್ಮ ಸಂಹಾರ ಮಾಡಿದಾಗ ಅವನಿಗೆ ಕೇವಲ 7 ವರ್ಷ, ಇನ್ನೂ ಕೂಡ ಉಪನಯನ ಕೂಡ ಆಗಿದ್ದಿಲ್ಲ. ಕಂಸನ ಸಂಹಾರ ಆದ ಮೇಲೆ ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಉಪನಯನ ಎಲ್ಲ ಕೂಡ ಆಯಿತು ಅಂತ ತಿಳಿಸ್ತಾರೆ. ಹೀಗೆ 6ನೇ ವಯಸ್ಸಿನಲ್ಲೇನೆ ಪರಮ ದುಷ್ಟನಾದಂತಹ ತನ್ನ ಸೋದರ ಮಾವನೇ ಆದಂತಹ ಕಂಸನನ್ನು ಸಂಹಾರ ಮಾಡಿದ. ಅದೇ ರೀತಿಯಾಗಿ ಮಾತಿಗೆ ಶಿಶುಪಾಲನ ಶಿರತರಿದ ತೋಳನ್ನಾಡೈ ಅಂತ. ಶಿಶುಪಾಲ ಅವನು ಕೂಡ ಸೋದರತೆಯ ಮಗ ಶ್ರೀಕೃಷ್ಣ ಪರಮಾತ್ಮನಿಗೆ. ಅವನನ್ನು ಕೂಡ ಸಂಹಾರ ಮಾಡಿದ. ಯಾಕೆ ಸಂಹಾರ ಮಾಡಿದ? ಕೇವಲ ಮಾತಿಗೆ, ಕೆಟ್ಟ ಮಾತುಗಳನ್ನು ಆ ಶಿಶುಪಾಲ ಆಡ್ತಾ ಇದ್ದ. ಕೊನೆಗೆ ಪಾಂಡವರ ರಾಜಸೂಯ ಯಾಗದ ಸಂದರ್ಭದಲ್ಲಿ ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತ, ಅಂದರೆ ಶ್ರೇಷ್ಠ ಪೂಜೆ ಯಾರಿಗೆ ಮಾಡಬೇಕು ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ. ಶ್ರೀಕೃಷ್ಣ ಪರಮಾತ್ಮನಿಗೇನೆ ಅಗ್ರ ಪೂಜೆಯನ್ನು ಮಾಡಬೇಕು ಅಂತ. ಆವಾಗ ಶಿಶುಪಾಲ ಬಂದು ಹೇಳ್ತಾನೆ, ಅವನು ಇಂತಹ ದುಷ್ಟ, ಹಾಗೆ ಹೀಗೆ ಮಾಡಬಾರ್ದು ಅಂತ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಾಗ ಆ ಕ್ಷಣದಲ್ಲಿಯೇ ತನ್ನ ಕೈಯಲ್ಲಿದ್ದಂತಹ ಚಕ್ರದಿಂದಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಶಿಶುಪಾಲನ ಸಂಹಾರವನ್ನು ಮಾಡ್ತಾನೆ. ಹಾಗಾಗಿ ಮಾತಿಗೆ ಶಿಶುಪಾಲನ ಶಿರತರಿದ ತೋಳನ್ನಾಡೈ. ಅದೇ ರೀತಿಯಾಗಿ ಶ್ರೀ ತುಳಸಿಯ ಪ್ರತಿ ನಿತ್ಯ ವಿನೋದಿ ತೋಳನ್ನಾಡೈ ಅಂತ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದದ್ದು ಯಾವುದು ಅಂತ ಹೇಳಿದ್ರೆ ತುಳಸಿ ಅಂತ. ತುಳಸಿ ಇಲ್ಲದ ಪೂಜೆ ಹರಿ ಒಲ್ಲನೋ ಹರಿ ಕೊಳ್ಳನೋ ಅಂತ. ತುಳಸಿ ಇಲ್ಲದೆ ಮಾಡಿದಂತಹ ಯಾವುದೇ ಪೂಜೆಯನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಂತಹ ತುಳಸಿ ಪತಿಯಾದಂತಹ ಪರಮಾತ್ಮನಿಗೆ ತೋಳನ್ನಾಡೈ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ಅಂತ ಮುಂದೆ ಇನ್ನೊಂದು ಮಾತು. ಸಜ್ಜನ ಸತ್ಯಕ್ಕೆ ಧರ್ಮವ ಅಂತ ಹೇಳಿದರೆ, ಸಜ್ಜನರು ಅಂತ ಹೇಳಿದರೆ ಪರಮ ಸಜ್ಜನರಾದಂತಹ ಪಾಂಡವರು. ಸತ್ಯ ಅಂತ ಹೇಳಿದರೆ ಕೇವಲ ಸತ್ಯ, ಟ್ರೂತ್ ಅಂತ ಅರ್ಥ ಅಲ್ಲ. ಸತ್ಯ ಅಂತ ಹೇಳಿದರೆ ಯಾವುದು ಸಜ್ಜನರಿಗೆ ಒಳ್ಳೆಯದು ಅದು ಸತ್ಯ ಅಂತೆ. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಯುದ್ಧ ಮಾಡ್ತಾ ಇರ್ತಾರೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ದ್ರೋಣಾಚಾರ್ಯರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ದ್ರೋಣಾಚಾರ್ಯರು ಸಾಯದೇನೆ ಯುದ್ಧ ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ಒಂದು ಉಪಾಯ ಮಾಡ್ತಾನೆ. ಆ ಸಂದರ್ಭದಲ್ಲಿ ಯಾವ ಭೀಮಸೇನ ದೇವರು ಒಂದು ಆನೆಯನ್ನು ಕೊಂದಿರ್ತಾರೆ, ಅದರ ಹೆಸರು ಅಶ್ವತ್ಥಾಮ ಅಂತ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ಅಶ್ವತ್ಥಾಮ ಹತಃ, ಅಶ್ವತ್ಥಾಮ ಸತ್ತು ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಅಂದರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ. ದ್ರೋಣಾಚಾರ್ಯರಿಗೆ ತಮ್ಮ ಮಗ ಸತ್ತಿದ್ದಾನೆ ಎಂದು ಗೊತ್ತಾದರೆ ಅವರಿಗೆ ದುಃಖ ಆಗುತ್ತೆ, ಆವಾಗ ಅವರನ್ನು ಆರಾಮಾಗಿ ಸಾಯಿಸ್ಬೋದು ಅಂತ. ಈ ಮಾತನ್ನು ದ್ರೋಣಾಚಾರ್ಯರ ಕಿವಿಗೆ ಬೀಳುತ್ತೆ. ದ್ರೋಣಾಚಾರ್ಯ ಹೇಳ್ತಾರೆ, ನಾನಿದನ್ನು ನಂಬೋದಿಲ್ಲ ಅಂತ. ಯಾಕೆಂದರೆ ನೀನು ಶ್ರೀಕೃಷ್ಣ, ನೀನು ಸುಳ್ಳನ್ನು ಹೇಳುವಂಥ ಸಾಧ್ಯತೆ ಇರುತ್ತೆ, ಹಾಗಾಗಿ ನಿನ್ನ ಮಾತನ್ನು ನಾನು ನಂಬೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಯಾರು ಹೇಳಿದರೆ ನಂಬ್ತೀಯ ಅಂತ ಕೃಷ್ಣ ಕೇಳ್ತಾನೆ. ಆವಾಗ ಹೇಳ್ತಾನೆ, ಧರ್ಮರಾಜ ಹೇಳಿದರೆ ನಾನು ಮಾತನ್ನು ನಂಬುತ್ತೇನೆ ಅಂತ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ, ನೀನು ಹೇಳು ಅಂತ, ಅಶ್ವತ್ಥಾಮ ಹತಃ ಅಂತ. ಧರ್ಮರಾಜ ಹೇಳ್ತಾನೆ, ಸಾಧ್ಯನೇ ಇಲ್ಲ ಅಂತ. ನಾನು ಯಾವತ್ತೂ ಕೂಡ ಸುಳ್ಳನ್ನು ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಯಾವತ್ತಿದ್ದರೂ ಕೂಡ ಸತ್ಯವನ್ನೇ ಮಾತನಾಡುವಂಥವನು ಅಂತ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಆಯಿತು, ನೀನು ಅಶ್ವತ್ಥಾಮ ಹತಃ ಕುಂಜರಹ ಎಂಬುದಾಗಿ ಹೇಳು ಅಂತ ಹೇಳ್ತಾನೆ. ಕೊನೆಗೆ ಅವನು ಅಶ್ವತ್ಥಾಮ ಎಂಬಂಥ ಆನೆ ಸತ್ತು ಅಂತ ಹೇಳ್ತಾನೆ. ಕುಂಜರಹ ಅಂತ ಆನೆ ಅಂತ ಹೇಳುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜೋರಾಗಿ ಶಂಖವನ್ನು ಓದ್ತಾನೆ. ಕೊನೆಗೆ ದ್ರೋಣಾಚಾರ್ಯರು ಬಾಣವನ್ನು ಬಿಟ್ಟು ಕುತ್ಕೊಂಡ್ಬಿಡ್ತಾರೆ. ತಕ್ಷಣದಲ್ಲಿ ಅವರ ಸಂಹಾರ ಎಂಬುದು ಆಗುತ್ತೆ. ಹೀಗೆ ವಾಸ್ತವಿಕವಾಗಿ ಇಲ್ಲಿ ನೋಡಿದರೆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ? ಸುಳ್ಳನ್ನು ಹೇಳಿದ. ಸತ್ತಿದ್ದು ಒಂದು ಆನೆ, ಇವನು ಹೇಳಿದ್ದು ಅಶ್ವತ್ಥಾಮನೇ ಸತ್ತು ಬಿಟ್ಟ, ಅಶ್ವತ್ಥಾಮಾಚಾರ್ಯ ಸತ್ತು ಬಿಟ್ಟರು ಅಂತ ಹೇಳ್ತಾರೆ. ಅವರು ಸಾಯಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಅವರು ಚಿರಂಜೀವಿಗಳು. ಹಾಗಾದರೆ ಯಾಕೆ ಪರಮಾತ್ಮ ಸುಳ್ಳನ್ನು ಹೇಳಿದ ಅಂತ ಹೇಳಿದರೆ, ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ಅಂತ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಧರ್ಮ, ಯಾವುದು ಅಧರ್ಮ ಅಂತ ಹೇಳಿದರೆ, ಯಾವುದು ಸಜ್ಜನರಿಗೆ ಒಳ್ಳೆಯದನ್ನು ಉಂಟು ಮಾಡುತ್ತೋ ಅದೇ ಸತ್ಯ, ಅದು ಸುಳ್ಳಾಗಿದ್ದರೂ ಅದೇ ಸತ್ಯ, ಅದು ಅಧರ್ಮವಾಗಿದ್ದರೆ ಅದೇ ಧರ್ಮ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಇವತ್ತು ಅಶ್ವತ್ಥಾಮಾಚಾರ್ಯರು ಸತ್ತರು ಅಂತ ಒಂದು ಸುಳ್ಳನ್ನು ಹೇಳಿದರೆ ಅದರಿಂದ ಪರಮ ಸಜ್ಜನರಾದಂತಹ ಪಾಂಡವರಿಗೆ ಏನಾಗುತ್ತೆ? ಜಯ ಆಗುತ್ತೆ. ಅವರ ಮೂಲಕ ಇಡೀ ಜಗತ್ತಿಗೆ ಮಂಗಳ ಆಗುತ್ತೆ.
ಆ ಒಂದು ಉದ್ದೇಶದಿಂದಾಗಿ ಪರಮಾತ್ಮ ಏನು ಮಾಡಿದ, ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ. ಅದು ಅಧರ್ಮ ಆಗಿದ್ದರೂ ಕೂಡ ಧರ್ಮ ಅಂತ ಮಾಡಿದ. ಅದೇ ರೀತಿಯಾಗಿ ಸ್ವಾಮಿ ಅರ್ಜುನನ ರಥ ಸಾರಥ್ಯ ಮಾಡಿದ ಅಂತ ವಿಶೇಷವಾಗಿ ತಾನು ಸರ್ವೋತ್ತಮ ದೇವತೆಯಾಗಿದ್ದರೂ ಕೂಡ ಆ ಅರ್ಜುನನ ರಥಕ್ಕೆ ಸಾರಥಿಯಾಗಿ ಎಲ್ಲ ಸೇವೆಯನ್ನು ಕೂಡ ಮಾಡ್ತಾನಂತೆ. ಪ್ರತಿನಿತ್ಯ ಆ ಕುದುರೆಯ ಕಾಲನ್ನು ತೊಳೆಯೋದು, ಅದಕ್ಕೆ ನೀರನ್ನು ಕುಡಿಸೋದು, ಅದಕ್ಕೆ ಹುಲ್ಲು ಹಾಕೋದು, ರಥವನ್ನು ತೊಳೆಯೋದು, ಹೀಗೆ ಸಾರಥಿಯಾಗಿ ಯಾವ ಯಾವ ಕೆಲಸವನ್ನು ಮಾಡಬೇಕೋ ಎಲ್ಲ ಕೆಲಸವನ್ನು ಕೂಡ ಆ ಪರಮಾತ್ಮ ಮಾಡಿದ. ಅಷ್ಟು ಮಾತ್ರ ಅಲ್ಲ, ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ಅಂತ ಯಾವ ದುಶ್ಯಾಸನ ಎಲ್ಲರೂ ಕೂಡ ಸೇರಿಕೊಂಡು ಆ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ತಾನು ಅಕ್ಷಯಾಂಬರವನ್ನು ಕೊಟ್ಟು, ಅಕ್ಷಯ ವಸ್ತ್ರವನ್ನು ಕೊಟ್ಟು ಆ ದ್ರೌಪದಿ ದೇವಿಯ ಮಾನವನ್ನು ಕಾಯ್ದ. ಅಂತಹ ವಜ್ರ ಪಂಜರ ಪಾಂಡವ ಪ್ರಿಯ ಅಂತ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದ್ರೆ, ಒಂದು ವಜ್ರದ ಪಂಜರ ಇದ್ದಂತೆ ಅಂತ. ಅಂದರೆ ಪಂಜರದ ಒಳಗಡೆ ಇರುವಂತಹ ಗಿಳಿಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಚೆನ್ನಾಗಿ ಲಾಕ್ ಮಾಡಿ ಬೀಗ ಹಾಕಿಬಿಟ್ಟಿದ್ದಾರೆ. ಆದರೆ ಸಾಮಾನ್ಯ ಕಬ್ಬಿಣದ ಪಂಜರ ಆದರೆ ಆರಾಮಾಗಿ ಮುರಿಬಹುದು. ಆದರೆ ಪರಮಾತ್ಮನ ಅನುಗ್ರಹ ಹೇಗಿದೆ ಅಂತ ಹೇಳಿದರೆ, ಅವನು ವಜ್ರದ ಪಂಜರ ಅಂತೆ. ವಜ್ರವನ್ನು ಕಟ್ ಮಾಡೋದು, ಪುಡಿ ಮಾಡೋದು ತುಂಬ ಕಷ್ಟ. ಆ ರೀತಿಯಾಗಿ ಪರಮಾತ್ಮನ ಅನುಗ್ರಹ ಎಂಬುದು ಹೇಗಿದೆ ಅಂತ ಹೇಳಿದರೆ ವಜ್ರದ ಪಂಜರ ಇದ್ದಂತೆ. ಆ ಪರಮಾತ್ಮನ ಅನುಗ್ರಹ ಇರುವಂತಹ ಯಾರನ್ನೂ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾವ ದುಷ್ಟರು ಕೂಡ ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ಪಾಂಡವ ಪ್ರಿಯ ಅಂತ ಈ ಒಂದು ನುಡಿಯಲ್ಲಿ ವಿಶೇಷವಾಗಿ ಪಾಂಡವರ ಉದ್ಧಾರದ ಚರಿತ್ರೆಯನ್ನು ತಿಳಿಸಿ ಕೊನೆಯ ಪದದಲ್ಲಿ ಹೇಳ್ತಾ ಇದ್ದಾರೆ, ನಖದಿಂದ ಹಿರಣ್ಯಕನ ಉದರವ ಸೀಳಿದ ಅಂತ. ಈ ಶ್ರೀಕೃಷ್ಣ ಬೇರೆಯಲ್ಲ, ನರಸಿಂಹ ಬೇರೆಯಲ್ಲ, ವರಾಹ ಬೇರೆಯಲ್ಲ, ಪರಮಾತ್ಮನ ಎಲ್ಲ ಅವತಾರಗಳು ಕೂಡ ಒಂದೇ ಎಂಬುದಾಗಿ ತಿಳಿಸ್ತಾ ಪರಮಾತ್ಮ ಏನು ಮಾಡಿದ, ನಖದಿಂದ ಹಿರಣ್ಯಕನ ಉದರವ ಸೀಳಿದ ಅಂತ. ತಾನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೋಸ್ಕರ ಅಂತ ವಿಶೇಷವಾದಂತಹ ನರಸಿಂಹ ರೂಪ, ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಸಿಂಹವೂ ಅಲ್ಲದೆ ಇರುವಂತಹ ದಿವ್ಯವಾದಂತಹ ರೂಪವನ್ನು ತಾಳಿ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಆ ಸಂದರ್ಭದಲ್ಲಿ ಪರಮಾತ್ಮ ಭಾರಿ ಉಗ್ರನಾಗಿದ್ದ, ಉಗ್ರ ನರಸಿಂಹ ಅಂತಲೇ ಪ್ರಖ್ಯಾತನಾದ. ಅದೇ ಯಾವಾಗ ತನ್ನ ಭಕ್ತನಾದಂತಹ ಪ್ರಹ್ಲಾದ ಹತ್ತಿರ ಬಂದು ತೊಡೆ ಮೇಲೆ ಕೂತ್ಕೊಂಡು ಆ ಸಂದರ್ಭದಲ್ಲಿ ಸುಖವನಿತ್ತು ಪ್ರಹ್ಲಾದನ ಕಾಯ್ದ ಅಂತೆ. ಅತ್ಯಂತ ಶಾಂತ ಸ್ವರೂಪದಿಂದ ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹ ಮಾಡ್ತಾನೆ ಅಂತೆ. ಆ ಹಿರಣ್ಯಕಶಿಪು ಕೂಡ ಇದ್ದದ್ದಲ್ಲಿ ಪರಮಾತ್ಮನ ತೊಡೆಯ ಮೇಲೆ, ಈಗ ಪ್ರಹ್ಲಾದ ಇರುವುದು ಕೂಡ ಇಲ್ಲಿ ಪರಮಾತ್ಮನ ತೊಡೆಯ ಮೇಲೇನೆ. ಆದರೆ ಹಿರಣ್ಯಕಶಿಪು ತೊಡೆಯ ಮೇಲೆ ಇದ್ದಾಗ ಪರಮಾತ್ಮ ಅತ್ಯಂತ ಸಿಟ್ಟಾಗಿದ್ದ, ಅದೇ ಪ್ರಹ್ಲಾದ ಕೂತಾಗ ಏನಾಗಿದ್ದ, ಅತ್ಯಂತ ಶಾಂತವಾಗಿ ಇದ್ದ. ಇದಕ್ಕೆಲ್ಲ ಕಾರಣ ಏನು, ಹಿರಣ್ಯಕಶಿಪುವಿನಲ್ಲಿ ಪರಮಾತ್ಮನ ಭಕ್ತಿ ಇರಲಿಲ್ಲ, ಪ್ರಹ್ಲಾದನಲ್ಲಿ ಪರಮಾತ್ಮನ ಭಕ್ತಿ ಇತ್ತು. ಹಾಗಾಗಿ ಅತ್ಯಂತ ಶಾಂತ ಸ್ವಭಾವದಿಂದಾಗಿ ಆ ಪ್ರಹ್ಲಾದನನ್ನು ವಿಶೇಷವಾಗಿ ರಕ್ಷಣೆ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ವಿಖಳಿತ ಎಡೆಸಿದ ಗೋಪಸ್ತ್ರೀಯರ ತೋಳನ್ನಾಡೈ ಅಂತ ಪರಮಾತ್ಮ ಶ್ರೀಕೃಷ್ಣನಾಗಿ ಅವತಾರ ಮಾಡಿದಾಗ ಆ ನಂದಗೋಪನ ಸರೋವರ ಎಲ್ಲ ವಾತಾವರಣದಲ್ಲಿದ್ದಂತಹ ಎಲ್ಲ ಗೋಪಾಲಕರನ್ನು, ಅವರ ಸ್ತ್ರೀಯರ ಮನಸ್ಸನ್ನು ಕೆಡಿಸಿಬಿಟ್ಟಿದ್ದ ಅಂತೆ. ಕೆಡಿಸಲಿಕ್ಕೆ ಪ್ರಧಾನ ಎರಡು ಕಾರಣ. ಒಂದು, ಪರಮಾತ್ಮನ ದಿವ್ಯವಾದಂತಹ ರೂಪ, ಅವನ ರೂಪವನ್ನು ನೋಡಿದರೇನೆ ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯರು ಕೂಡ ಮನಸ್ಸು ಆಕರ್ಷಿತವಾಗ್ತಾ ಇತ್ತು. ಇನ್ನೊಂದು, ಅವನ ಕೊಳಲಿನ ಧ್ವನಿ, ಆ ಸುಂದರವಾದಂತಹ ಕೊಳಲಿನ ಧ್ವನಿಯಿಂದಾಗಿ ಆ ಗೋಪಾಲರ ಸ್ತ್ರೀಯರ ಎಲ್ಲರನ್ನೂ ಕೂಡ ವಿಶೇಷವಾಗಿ ಮನವನ್ನು ಕೆಡಿಸಿಬಿಟ್ಟಿದ್ದ. ಅಂತಹ ಸುಖತೀರ್ಥರ ಪತಿ ಪುರಂದರ ವಿಠ್ಠಲ ತೋಳನ್ನಾಡೈ ಅಂತ ವಿಶೇಷವಾಗಿ ನಾವೆಲ್ಲರೂ ಕೂಡ ಪ್ರಧಾನವಾಗಿ ಅನುಸಂಧಾನ ಮಾಡಬೇಕಾದದ್ದು, ಆ ಶ್ರೀಕೃಷ್ಣ ಪರಮಾತ್ಮ ಸುಖತೀರ್ಥರ ಪತಿ. ಸುಖತೀರ್ಥರು ಅಂತ ಹೇಳಿದರೆ ಮಧ್ವಾಚಾರ್ಯರು, ನಮಗೆ ಸುಖವನ್ನು ಕೊಡುವಂತಹ ಒಳ್ಳೆಯ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಂತಹ ಸುಖತೀರ್ಥರು, ಅವರ ಪತಿಯಾದಂತಹ ಪುರಂದರ ವಿಠಲ ತೋಳನ್ನಾಡೈ ಎಂಬುದಾಗಿ ಈ ರೀತಿಯಾಗಿ ಆ ಪುರಂದರದಾಸರು 3 ಪದ್ಯಗಳಲ್ಲಿ ವಿಶೇಷವಾಗಿ ಪರಮಾತ್ಮನ ದಿವ್ಯವಾದಂತಹ ಚರಿತ್ರೆಯನ್ನು ಸಂಕ್ಷೇಪವಾಗಿ ತಿಳಿಸುವ ಮೂಲಕ ನಮ್ಮನ್ನು ಅನುಗ್ರಹ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಆ ಬೇರೆ ಯಾವ ದಾಸರ ಪದ್ಯಗಳಿಗೂ ಕೊಡದೇ ಇರುವಂತಹ ವಿಶಿಷ್ಟ ಬಿರುದು ಅಂತ ಹೇಳಿದರೆ, ಪುರಂದರದಾಸರ ಪದ್ಯಗಳಿಗೆ ಪುರಂದರ ಉಪನಿಷತ್ ಎಂಬುದಾಗಿ ಕರೀತಾ ಇದ್ದಾರೆ. ಅಂದರೆ ಉಪನಿಷತ್ತುಗಳು ಯಾವ ರೀತಿಯಾಗಿ ಶ್ರೇಷ್ಠವಾದದ್ದು, ಅದೇ ರೀತಿಯಾಗಿ ಪುರಂದರದಾಸರ ಪದ್ಯಗಳು ಕೂಡ ಅದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸುವ ಮೂಲಕ ಆ ಪರೋಕ್ಷ ಜ್ಞಾನಿಗಳಾದಂತಹ ಪುರಂದರದಾಸರ ಸಾಹಿತ್ಯವನ್ನು ಪುರಂದರೋಪನಿಷತ್ ಎಂಬುದಾಗಿ ಅನೇಕ ಜ್ಞಾನಿಗಳು ಕೊಂಡಾಡಿದ್ದಾರೆ. ಅಂತಹ ಪುರಂದರದಾಸರು ರಚನೆ ಮಾಡಿದಂತಹ ದಿವ್ಯವಾದಂತಹ 3 ನಾಮಗಳನ್ನು ವಿಷ್ಣುತೀರ್ಥರ ದಿವ್ಯವಾದಂತಹ ಅವತಾರ ಮಾಡಿದಂಥ ಸಂದರ್ಭ, ಅದೇ ರೀತಿಯಾಗಿ ಅವರ ಪೂರ್ವಾಶ್ರಮದ ವಿದ್ಯಾಗುರುಗಳಾದಂತಹ ವ್ಯಾಸ ತತ್ವಜ್ಞ ತೀರ್ಥರು ಐಜಿ ಆಚಾರ್ಯರು ಅವರ ಮಧ್ಯಾರಾಧನೆಯ ಸಂದರ್ಭ, ಅದೇ ರೀತಿಯಾಗಿ ನಮಗೆಲ್ಲರಿಗೂ ಗುರುವಾದಂತಹ ಜಗದ್ಗುರುವಾದಂತಹ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಸುಸಂದರ್ಭ. ಇಂತಹ ಸಂದರ್ಭದಲ್ಲಿ ಆ ವಿಷ್ಣುತೀರ್ಥರ ಸಂದರ್ಭದಲ್ಲಿ ಕುಮಾರಿ ಸುಶೀಲಾ ಪೂಜಾರ್ ಇವರು ಆ ಶ್ರೀಕೃಷ್ಣ ಪರಮಾತ್ಮನ 3 ನಾಮಗಳನ್ನು ಆಡಿದ್ದಾರೆ. ಅದೇ ರೀತಿಯಾಗಿ ಯಥಾಮತಿಯಾಗಿ ಆ 3 ನಾಮಗಳ ಅರ್ಥಚಿಂತನೆಯನ್ನು ಆ ವಿಷ್ಣುತೀರ್ಥರ ಅನುಗ್ರಹದಿಂದ ಮಾಡಿದ್ದೇನೆ.
ಆ ದೇವರ ನಾಮವನ್ನು, ಅದರ ಅರ್ಥಚಿಂತನೆಯನ್ನು ಆ ಶ್ರೀ ವಿಷ್ಣುತೀರ್ಥರ ಅಂತರ್ಯಾಮಿಯಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.